ನಮಸ್ತೆ ಸಮಸ್ತ ಕರ್ನಾಟಕದ ಅಕೌಂಟೆನ್ಸಿ ವಿದ್ಯಾರ್ಥಿಗಳೇ, ನಾನು ಶಿವರಾಜ್ ನಾಂದಿನಿ. ಸೊ ನನ್ನ ಒಂದು ಅಕೌಂಟೆನ್ಸಿ ಕನ್ನಡ ಕ್ಲಾಸ್ಗೆ ನಿಮಗೆಲ್ಲರಿಗೂ ಸ್ವಾಗತನ ಕೋರುತ್ತಾ ಇವತ್ತಿನ ಒಂದು ಟಾಪಿಕ್ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ ವಿದ್ಯಾರ್ಥಿಗಳು. ಹಾಗಾದರೆ ಸೊ ನೋಡಿ, ಇವತ್ತಿನ ಒಂದು ಚಾಪ್ಟರಲ್ಲಿ ನಾನು ಏನು ಮಾಡ್ತಿದ್ದೀನಪ್ಪ ಅಂದರೆ ಗುಡ್ವಿಲ್ ರೇಜ್ಡು, ವ್ಯಾಲ್ಯೂಡು ಮತ್ತು ರಿಟರ್ನ್ ಅಪ್ ಬಗ್ಗೆ ನಿಮಗೆ ಕೊಡ್ತಾ ಇದ್ದೀನಿ. ಸೊ ಫಸ್ಟು ಗುಡ್ವಿಲ್ ರೇಜ್ಡು, ವ್ಯಾಲ್ಯೂಡು, ಕ್ರಿಯೇಟೆಡ್ ಅಂದರೆ ಒಂದೇ. ಸೊ ಇದ್ರ ಬಗ್ಗೆ ನಾನು ಡಿಸ್ಕಷನ್ ಮಾಡ್ತಾ ಇದ್ದೀನಿ ಇವತ್ತು. ಸೊ ಬನ್ನಿ ವಿದ್ಯಾರ್ಥಿಗಳಾದರೆ, ಸೊ ಫಸ್ಟು ನಾವೇನು ಮಾಡಿದ್ವಿ ಅಂದರೆ ಮೊದಲು ಕಂಡೀಷನ್ನ ನೋಡಿದ್ವಿ, ಸಿಚುವೇಶನ್ ಆಫ್ ಗುಡ್ವಿಲ್ ಟ್ರೀಟ್ಮೆಂಟ್ ನೋಡಿದ್ವಿ. ಆ್ಯಸ್ ಪರ್ 26 ಪ್ರಕಾರ, ವೆನ್ ನ್ಯೂ ಪಾರ್ಟ್ನರ್ ಅಡ್ಮಿಟೆಡ್ ಆ್ಯಂಡ್ ಗುಡ್ವಿಲ್ ಬ್ರಾಟ್ ಇನ್ ಬೈ ಕ್ಯಾಶ್. ಒಬ್ಬ ಹೊಸ ವ್ಯಕ್ತಿ ಪಾರ್ಟ್ನರ್ಶಿಪ್ ಫರ್ಮ್ಗೆ ಬರಬೇಕಾದ್ರೆ ಸೊ ಅವಾಗ ಏನು ಮಾಡ್ತಿದ್ದ, ಅವನು ಕ್ಯಾಶ್ ಮುಖಾಂತರ ಗುಡ್ವಿಲ್ನ ತೊಗೊಂಬರ್ತಿದ್ದ. ಸೊ ಈಗ ಏನಾಗ್ತಾ ಇದೆ ಅಂದರೆ, ಅವನು ಬಂದ ತಕ್ಷಣ, ಅವನು ಬಿಸ್ನೆಸ್ಗೆ ಬಂದ ತಕ್ಷಣ ಅಲ್ಲಿ ಏನಾಗುತ್ತೆ ಅಂದರೆ ಗುಡ್ವಿಲ್ ವ್ಯಾಲ್ಯೂಡ್ ಆಗುತ್ತೆ, ಗುಡ್ವಿಲ್ನ ವ್ಯಾಲ್ಯೂಯೇಷನ್ ಮಾಡ್ತಾರೆ. ಸೊ ವ್ಯಾಲ್ಯೂಯೇಷನ್ ಗುಡ್ವಿಲಲ್ಲಿ ಎಷ್ಟು ಪ್ರಕಾರ ಬರುತ್ತೆ ಅಂದರೆ 3 ಪ್ರಕಾರ ಬರುತ್ತೆ. ಸೊ ಫಸ್ಟ್ ಒಂದು ಯಾವ್ದು ಬರುತ್ತೆಪ್ಪ ಅಂದರೆ ಎವರೇಜ್ ಪ್ರಾಫಿಟ್ ಮೆಥಡ್, ನೆಕ್ಸ್ಟ್ ನಂಬರ್ 2 ಸೂಪರ್ ಪ್ರಾಫಿಟ್ ಮೆಥಡ್ ಮತ್ತು ಕ್ಯಾಪಿಟಲೈಸೇಷನ್ ಮೆಥಡ್. ಸೊ ಈ 3 ಮೆಥಡ್ ಪ್ರಕಾರ ಏನು ಮಾಡ್ತಾರಪ್ಪ ಅಂದರೆ ಗುಡ್ವಿಲ್ನ ವ್ಯಾಲ್ಯೂಯೇಷನ್ ಮಾಡ್ತಾರೆ. ಸೊ ರೇಜ್ಡು, ವ್ಯಾಲ್ಯೂಡು ಮತ್ತು ಕ್ರಿಯೇಟೆಡ್ ಅಂತ ಬರುತ್ತೆ. ಸೊ ನೋಡಿ, ಇವಾಗ ನಾನು ಹೇಳ್ತಾ ಇರೋದಂತ ಯಾವುದ್ರೆ ಇದರಲ್ಲಿ ವೆನ್ ನ್ಯೂ ಪಾರ್ಟ್ನರ್ ಅಡ್ಮಿಟೆಡ್ ಆ್ಯಂಡ್ ಗುಡ್ವಿಲ್ ಈಸ್ ರೇಜ್ಡ್ ಅಂತ ಇದೆ. ಸೊ ಫಸ್ಟ್ ಒನ್ ರೇಜ್ಡ್, ಕ್ರಿಯೇಟೆಡ್, ವ್ಯಾಲ್ಯೂಡ್. ಈ 3 ಪದಗಳು ಒಂದೇ, 3 ವರ್ಡ್ಸ್ ಒಂದೇ. ರೇಜ್ ಕೊಟ್ಟರು ಸೇಮ್ ಬಿಡಿಸ್ಬೇಕು, ಕ್ರಿಯೇಟೆಡ್ ಕೊಟ್ಟರು ಸೇಮ್ ಬಿಡಿಸ್ಬೇಕು, ವ್ಯಾಲ್ಯೂಡ್ ಕೊಟ್ಟರು ಸೇಮ್ ಬಿಡಿಸ್ಬೇಕಾಗತ್ತೆ. ಸೊ ಗೊತ್ತಾಯ್ತಲ್ಲ, ಹೊಸ ವ್ಯಕ್ತಿ ಬಂದಾಗ ಅಲ್ಲಿ ಏನಾಗುತ್ತೆಪ್ಪ ಅಂದರೆ ಗುಡ್ವಿಲ್ ವ್ಯಾಲ್ಯೂಡ್ ಹೆಂಗಾಗುತ್ತೆ. ಒಂದು ಎಕ್ಸಾಂಪಲ್ ಹೇಳ್ತೀನಿ. ಸೊ ಫಸ್ಟ್ ಯಾವತ್ತು ಏನೋ ತಿಳ್ಕೊಬೇಕಾದ್ರೂ ಒಂದು ಎಕ್ಸಾಂಪಲ್ ಫಸ್ಟ್ ಹೇಳ್ತೀನಿ ನಿಮಗೆ. ಆ ಎಕ್ಸಾಂಪಲ್ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡ್ರೆ ನಿಮಗೆ ಈ ಮೆಥಡು ಈಸಿ ಆಗುತ್ತೆ. ಸೊ ಬನ್ನಿ ವಿದ್ಯಾರ್ಥಿಗಳಾದರೆ ಒಂದು ಎಕ್ಸಾಂಪಲನ್ನು ನೋಡೋಣ. ನೋಡಿ, ಈಗ ಇಲ್ಲೊಬ್ಬ ಪಾರ್ಟ್ನರ್ ಇದ್ದಾನೆ, ಅದೇ ರೀತಿ ಇಲ್ಲೊಬ್ಬ ಪಾರ್ಟ್ನರ್ ಇದ್ದಾನೆ, ಅದೇ ರೀತಿ ಇಲ್ಲೊಬ್ಬ ಪಾರ್ಟ್ನರ್ ಇದ್ದಾನೆ. ಇವನು ಎ, ಇವನು ಬಿ, ಆಮೇಲೆ ಇವನು ಸಿ. ಓಕೆ, ಇಲ್ಲಿ ಹೊಸ ಪಾರ್ಟ್ನರ್ ಇದ್ದಾನೆ. ಇವನೇನು ಮಾಡ್ತಾ ಇದ್ದಾನೆ, ಫರ್ಮ್ಗೆ ಬರ್ತಾ ಇದ್ದಾನೆ. ಬರಬೇಕಾದ್ರೆ ಏನು ಮಾಡ್ತಾರಪ್ಪ ಅಂದರೆ ಕ್ಯಾಪಿಟಲ್ನ ಕೊಡು ಅಂತ ಕೇಳ್ತಾರೆ. ಸೊ ಇವ್ರದ್ದು ಕ್ಯಾಪಿಟಲ್ ಇದೆ ಒಂದು 50,000, 50,000, 50,000. ಸೊ ಇವನಿಗೆ ಏನು ಹೇಳ್ತಾರಪ್ಪ ಅಂದರೆ, ನಮ್ಮ ಪ್ರಕಾರ ನೀನು ಕೂಡ ನಮ್ಮ ಥರನೇ ಒಂದು 50,000 ಕ್ಯಾಪಿಟಲ್ನ ಕೊಡು ಅಂತ ಕೇಳ್ತಾರೆ. ಆಯಿತು ಅಂತ ಅವನು ಒಪ್ಕೊಡ್ತೇನೆ, ನಾನು ಕೂಡ ನಿಮಗೆ 50,000 ರೂಪಾಯಿ ಕೊಡ್ತೀನಿ, ಸರಿ ಅಂದ್ಬಿಟ್ಟು. ಸೊ ಇನ್ನು ಇವನು ಬಂದುಬಿಟ್ಟ, 50,000 ರೂಪಾಯಿ ಹಾಕಿ ಬಂದುಬಿಟ್ಟ. ಇನ್ನೂ ಗುಡ್ವಿಲ್ ಕೊಟ್ಟಿಲ್ಲ. ಮೊದಲು ಏನಾಗ್ತಿತ್ತು, ಗುಡ್ವಿಲ್ ಮತ್ತು ಕ್ಯಾಪಿಟಲ್ ಕೊಡು ಅಂತ ಹೇಳ್ತಿದ್ರು. ಇವನು ಬಂದುಬಿಟ್ಟ. ಬಂದ ತಕ್ಷಣ ಏನಾಯ್ತಂದರೆ ಕಂಪ್ನಿಯಲ್ಲಿ ಏನು ಮಾಡ್ತಾರಪ್ಪ ಅಂದರೆ, ಅವ್ನು ಬಂದ ತಕ್ಷಣ ಹೇಳ್ತಾರೆ, ನೀನು ಏನು ಮಾಡ್ಬೇಕಪ್ಪ, ಗುಡ್ವಿಲ್ನ ಕೊಡಬೇಕಾಗತ್ತೆ. ಸರಿ ಅಂತ ಅಂದ್ಬಿಟ್ಟು ಅವನೇನು ಮಾಡ್ತಾನೆ, ಹ್ಞೂ ಸರಿ ನಾನು ಕೊಡ್ತೀನಿ ಅಂತ ಹೇಳ್ಬಿಡ್ತಾನೆ. ಯಾರು, ನಂಬರ್ ಡಿ. ಸೊ ಇವಾಗ ಇವರು 3 ಜನ ಸೇರಿ ಇವನಿಗೆ ಗುಡ್ವಿಲ್ ಅಮೌಂಟ್ನ ಹೇಳಬೇಕು. ಹೌದಾ, ನೀನು ಎಷ್ಟು ಗುಡ್ವಿಲ್ ಕೊಡಬೇಕು, ನಮಗೆ ಎಷ್ಟು ಗುಡ್ವಿಲ್ ಕೊಡಬೇಕಾಗತ್ತೆ ಅಂತ ಇವರು 3 ಜನ ಸೇರಿ ಹೇಳಬೇಕಾಗತ್ತೆ. ಅದು ಬಾಯಿ ಮಾತಿಂದ ಹೇಳೋಕ್ಕಾಗಲ್ಲ, ಅಂದರೆ ಕಾಮನ್ ಆಗಿ ಊಹೆ ಪ್ರಕಾರ ಹೇಳೋಕ್ಕಾಗಲ್ಲ, ಗೆಸ್ ಮಾಡಿ ಹೇಳೋಕ್ಕಾಗಲ್ಲ. ಗುಡ್ವಿಲ್ ಅಮೌಂಟ್ ಇಷ್ಟೇ ಕೊಡಬೇಕಂತ ಹೇಳೋಕ್ಕಾಗತ್ತೆ. ಸೊ ನಿಮ್ಗೆ ಆಲ್ರೆಡಿ ವ್ಯಾಲ್ಯೂಯೇಷನ್ ಆಫ್ ಗುಡ್ವಿಲ್ ಬಗ್ಗೆ ಹೇಳಿದ್ದೀನಿ. ಸೊ 3 ಟೈಪ್ ಆಫ್ ಬರ್ತವೆ. ಗುಡ್ವಿಲ್ನ ವ್ಯಾಲ್ಯೂಯೇಷನ್ ಹೆಂಗೆ ಮಾಡ್ತಾರೆ, 3 ಟೈಪ್ಸ್ ಬರುತ್ತೆ. ಫಸ್ಟು ಎವರೇಜ್ ಪ್ರಾಫಿಟ್, ನಿಮ್ಗೆ ಗೊತ್ತು, ಎವರೇಜ್ ಪ್ರಾಫಿಟ್ ಮುಖಾಂತರ, ಎವರೇಜ್ ಪ್ರಾಫಿಟ್ ಮೆಥಡ್ ಮುಖಾಂತರ ಗುಡ್ವಿಲ್ನ ಕ್ಯಾಲ್ಕುಲೇಷನ್ ಮಾಡಿ ಅವನಿಗೆ ಗುಡ್ವಿಲ್ ಅಮೌಂಟ್ನ ಹೇಳ್ತಾರೆ, ಒಂದು. ಇನ್ನು ನಂಬರ್ 2 ಯಾವ್ದು ಬರುತ್ತಪ್ಪ ಅಂದರೆ ಸೂಪರ್ ಪ್ರಾಫಿಟ್ ಮೆಥಡ್. ಇದನ್ನು ಆಲ್ರೆಡಿ ನಾನು ಹೇಳಿದ್ದೀನಿ. ಸೂಪರ್ ಪ್ರಾಫಿಟ್ ಮೆಥಡ್ ನೋಡ್ಬೋದು, ಚೆಕ್ ಮಾಡ್ಬೋದು, ಸೂಪರ್ ಪ್ರಾಫಿಟ್ ಮೆಥಡ್. ಅದೇ ರೀತಿ ಕ್ಯಾಪಿಟಲೈಸೇಷನ್ ಮೆಥಡ್, ಕ್ಯಾಪಿಟಲ್ ಮುಖಾಂತರನು ಕ್ಯಾಪಿಟಲೈಸೇಷನ್ ಮೆಥಡ್. ಸೊ ಈ 3ರಲ್ಲಿ ಯಾವುದಾದ್ರೂ ಒಂದು ಮೆಥಡ್ನ ಯೂಸ್ ಮಾಡಿಕೊಂಡು ಸೊ ಗುಡ್ವಿಲ್ನ ಕ್ಯಾಲ್ಕುಲೇಷನ್ ಮಾಡಿ. ಫಾರ್ ಎಕ್ಸಾಂಪಲ್ ಇದರಲ್ಲಿ ಯಾವುದೋ ಒಂದು ಯೂಸ್ ಮಾಡಿಕೊಂಡು ಗುಡ್ವಿಲ್ ಬಂತು 40,000. ಈ 40,000 ನಿಮ್ಗೆ ಹೇಳಬೇಕು. ಈ 40,000 ಎವರೇಜ್ ಪ್ರಾಫಿಟ್ ಮುಖಾಂತರ ಕ್ಯಾಲ್ಕುಲೇಷನ್ ಮಾಡಿದ್ವಿ, 40,000 ಬಂತು. ಸೊ ಅದಕ್ಕಾಗಿ ನೀನು ಗುಡ್ವಿಲ್ನ 40,000 ರೂಪಾಯಿ ನಮ್ಗೆ ಕೊಡು. ಸೊ ಇಷ್ಟೇ ನೋಡಿ, ಇವನು ಬರಬೇಕಾದ್ರೆ ಕ್ಯಾಪಿಟಲ್ ಮಾತ್ರ ತಂದಿದ್ದಾನೆ. ಗುಡ್ವಿಲ್ ಇಲ್ಲಿ ಫರ್ಮ್ ಒಳಗಡೆ ಬಂದ ತಕ್ಷಣ ಗುಡ್ವಿಲ್ ಏನಾಗ್ತಾ ಇದೆ, ವ್ಯಾಲ್ಯೂಡ್ ಆಗ್ತಾ ಇದೆ. ಗುಡ್ವಿಲ್ ವ್ಯಾಲ್ಯೂಡ್ ಕ್ರಿಯೇಟೆಡ್. ಇವರು 3 ಜನ ಸೇರಿ ಏನು ಮಾಡಿದರು, ಗುಡ್ವಿಲ್ನ ಕ್ರಿಯೇಟ್ ಮಾಡಿದರು.
ಗುಡ್ವಿಲ್ನ ವ್ಯಾಲ್ಯೂಯೇಷನ್ ಮಾಡಿದರು. ಅಂಡರ್ಸ್ಟ್ಯಾಂಡ್ ಆಗ್ತಿದೆಯಾ? ಗುಡ್ವಿಲ್ನ ವ್ಯಾಲ್ಯೂಯೇಷನ್ ಮಾಡ್ತಾರೆ, ಗುಡ್ವಿಲ್ನ ಕ್ರಿಯೇಟ್ ಮಾಡ್ತಾರೆ ಅಥವಾ ಗುಡ್ವಿಲ್ನ ರೇಸ್ ಮಾಡ್ತಾರೆ. ಸೊ 40,000 ಬಂತು. ಈ ಅಮೌಂಟನ್ನು ಹೆಂಗೆ ಹಂಚಿಕೆ ಮಾಡಬೇಕು? ಈಗ 40,000 ಬಂತು. ಈ ಟೋಟಲ್ ಅಮೌಂಟ್ ಇವನು ಕೊಡಬೇಕಾಗಿಲ್ಲ. ಇದು ಫರ್ಮ್ಸ್ ಗುಡ್ವಿಲ್ ಬಂತು. ಒಂದು ಫರ್ಮ್ದ ಗುಡ್ವಿಲ್ ಎಷ್ಟು ಬಂತಪ್ಪ ಅಂದರೆ 40,000 ಬಂತು. ಟೋಟಲ್ ಫರ್ಮ್ಸ್ ಗುಡ್ವಿಲ್ 40,000 ಬಂತು. ಈ 40,000ರಲ್ಲಿ 4 ಜನಕ್ಕೆ ಭಾಗ ಇರುತ್ತೆ. ಫಾರ್ ಎಕ್ಸಾಂಪಲ್ 1:1:1:1 ಅಂತ ತಿಳ್ಕೊಳ್ಳಿ ರೇಷಿಯೋ. ಸೊ ಇವನಿಗೂ 10,000, ಇವನಿಗೂ 10,000, ಇವನಿಗೂ 10,000, ಇವನಿಗೂ 10,000. ಆಮೇಲೆ ಏನಾಗ್ತಾರೆ ನಿಮಗೆ, ನೀವು 10,000 ಇಲ್ಲಿ ಕೊಡು. ನಾನು ಹೇಳೋದು ಅರ್ಥ ಆಯ್ತಾ? ಫಸ್ಟು ವ್ಯಾಲ್ಯೂಯೇಷನ್ ಮಾಡಿದರು. ವ್ಯಾಲ್ಯೂಯೇಷನ್ ಮಾಡಿದ ತಕ್ಷಣ ಒಂದು ಫರ್ಮ್ಸ್ ಗುಡ್ವಿಲ್ ಬಂತು 40,000. ಈ 40,000ದಲ್ಲಿ 4 ಭಾಗ ಮಾಡ್ತಾರೆ. 1 2 3 4. ಸೊ ಇವ್ನಿಗೆ 10,000 ಬಂತು. ಸೊ ಇವ್ನು ಬರಬೇಕಾದ್ರೆ ಎಷ್ಟು ತರಬೇಕು? ಇವ್ನು ಬಂದ ತಕ್ಷಣ ಎಷ್ಟು ಕೊಡಬೇಕಾಗತ್ತೆ? ಹಾಗಾದರೆ 10,000 ಗುಡ್ವಿಲ್ ವ್ಯಾಲ್ಯೂ ಕೊಡಬೇಕಾಗತ್ತೆ. ಈ 10,000ನ ಈ 3 ಜನಕ್ಕೆ ಹಂಚಿಕೆ ಮಾಡಬೇಕು. ಇಷ್ಟೇ ಆ್ಯಸ್ ಪರ್ 26 ಪ್ರಕಾರ. ಮೊದಲು ಏನಾಗ್ತಿತ್ತು, 40,000 ಕೇಳ್ತಿದ್ರು. ಮೊದಲು ಏನು ಮಾಡ್ತಿದ್ರು, ಗುಡ್ವಿಲ್ ವ್ಯಾಲ್ಯೂಯೇಷನ್ ಮಾಡಿದ್ದು ಈ 40,000 ಒಬ್ಬನೇ ಕೊಡಬೇಕಾಗ್ತಿತ್ತು. ಇವಾಗ ಹಾಗಿಲ್ಲ. ಈ 40,000ದಲ್ಲಿ 4 ಭಾಗ ಮಾಡಬೇಕು. ಫಸ್ಟು ಇವನೊಂದು ಭಾಗ ಆಗುತ್ತಲ್ಲ, ಈ ಭಾಗನ ಮತ್ತೆ 3 ಜನಕ್ಕೆ ಹಂಚಿಕೆ ಮಾಡಬೇಕು. ಅಥವಾ 2 ಜನ ಇದ್ದರೆ 2 ಜನಕ್ಕೆ ಹಂಚಿಕೆ ಮಾಡಬೇಕು. ಸೊ ಇಷ್ಟು ಏನು ಬರುತ್ತೆ, ಗುಡ್ವಿಲ್ ವ್ಯಾಲ್ಯೂಡ್ ಕ್ರಿಯೇಟೆಡ್ ಅಂತ ಬರುತ್ತೆ. ಸೊ ಇಷ್ಟೇ ಸಿಂಪಲ್ ಇರುತ್ತೆ. ಸೊ ಬನ್ನಿ ವಿದ್ಯಾರ್ಥಿಗಳು, ಹಾಗಾದರೆ ಈ ಹೆಡ್ಡಿಂಗ್ನ ಹಾಕ್ತಾ ಇದ್ದೀನಿ. ವೆನ್ ಪಾರ್ಟ್ನರ್ ಅಡ್ಮಿಟೆಡ್ ಇಂಟು ಗುಡ್ವಿಲ್, ವೆನ್ ಪಾರ್ಟ್ನರ್ ಇಂಟು ಅಡ್ಮಿಟೆಡ್, that time raised, created, valued. ಬನ್ನಿ ನೋಡಿ. when partner is admitted into the firm, that time ನೋಡಿ, when partner is admitted in the firm, then goodwill is raised, valued, created. ಈ 3 ವರ್ಡ್ಸ್ ಒಂದೇ. ಸೊ ಇದರ ಬಗ್ಗೆ ನಾನು ಇವತ್ತು ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಬನ್ನಿ ವಿದ್ಯಾರ್ಥಿಗಳು, ಹಾಗಾದರೆ ಒಂದು ಪ್ರಾಬ್ಲಮ್ನ ನೋಡೋಣ. ಆ ಪ್ರಾಬ್ಲಮ್ ಪ್ರಕಾರ ನಾವು ಇವತ್ತು ಏನು ಮಾಡ್ತೀವಪ್ಪ ಅಂದರೆ ಈ ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಾ ಇದ್ದೀವಿ. ಸೊ ಬನ್ನಿ ವಿದ್ಯಾರ್ಥಿಗಳು. ಸೊ ಈ ಕ್ವಶನ್ ಬ್ಯಾಂಕ್ ಇದೆ ನನ್ನ ಹತ್ರ, ಒಂದು ಕ್ವಶನ್ ಬ್ಯಾಂಕ್ ಇದೆ, ನಿಮ್ಮ ಹತ್ರನೇ ಇರ್ಬೋದು. ಸೊ ಆ ಕ್ವಶನ್ ಬ್ಯಾಂಕ್ ನೋಡಿಕೊಂಡ್ರೆ ನಿಮ್ಗೆ ಈಸಿ ಆಗುತ್ತೆ. ಕ್ವಶನ್ ಬ್ಯಾಂಕ್ 10 ಬಿಡಿಸ್ತಾ ಇದ್ದೀನಿ, ನೆನ್ಪಿಟ್ಕೊಳ್ಳಿ. ಈಗ ಮೊದಲು ಬಿಡಿಸಿದ್ದೆಲ್ಲ ಇತ್ತು. ಸೊ ಅದನ್ನು ನೀವು ಬಿಡಿಸ್ಬೋದು. ಇದೆಲ್ಲ ಮೊದಲಿಂದೆಲ್ಲ ಇತ್ತು. ಸೊ ಅದನ್ನು ನಾನು ಆಲ್ರೆಡಿ ಹೇಳ್ಕೊಡಿದ್ದೀನಿ. ಹಿಂದಿನ ವೀಡಿಯೋನ ನೋಡಿಕೊಂಡ್ರೆ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಇವಾಗ ಏನಾಗ್ತಾ ಇದೆ ಅಂದರೆ, ನಾನು ಇವಾಗ ಕ್ವಶನ್ ಬ್ಯಾಂಕಲ್ಲಿರುವಂಥ ಪ್ರಾಬ್ಲಮ್ ನಂಬರ್ 10 ಬಿಡಿಸ್ತಾ ಇದ್ದೀನಿ. ನೋಡಿ, ಆರತಿ ಆ್ಯಂಡ್ ಭಾರತಿ ಅಂತ ಇದೆ. Yes, Aarti and Bharti are partners in a firm, sharing profits and losses in the ratio of 3:2. Their balance sheet as on 30/3/2017 stood as follows. So, balance sheet ಕೊಟ್ಟಿದ್ದಾರೆ 30/3/2017. Balance sheet ಅಲ್ಲಿ ನೋಡಿ, balance sheet as on 30/3/2017, liability side, asset side. First one, liability side, bills payable 14,000, creditors 16,000, capitals Aarti and Bharati 50,000, 25,000, total 1,05,000, cash 15,000, buildings 25,000, patent 6,000, stationery 35,000, debtors 20,000, less provisions 600, 19,400, stock 4,600, total 1,05,000. ಸೊ ಇದು ನಮ್ಮ ಒಂದು ಬ್ಯಾಲೆನ್ಸ್ ಶೀಟ್. ನೆಕ್ಸ್ಟ್, ಆನ್ 1/4/2017, Jayanti is admitted into the partnership. On the following terms, Jayanti pays 20,000 as capital. Yes, Jayanti pays 20,000 as capital. Jayanti 20,000 capital ಕೊಡ್ತಿದ್ದಾರೆ. ನೋಡಿ, the goodwill of the firm is valued ಬಂದಿದೆ. goodwill of the firm is valued at 20,000 and goodwill account should not remain in books. goodwill account should not remain in, ಅಂದರೆ should not remain in books ಅಂದರೆ ಏನಪ್ಪ ಅಂದರೆ ವಿಡ್ರಾನ್ ಆಗ್ತಾ ಇದೆ. ಅಮೌಂಟ್ ಏನಾಗ್ತಾ ಇದೆ, ವಿತ್ಡ್ರಾನ್ ಆಗ್ತಾ ಇದೆ. should not remain, goodwill amount should not remain in books. goodwill ಅಮೌಂಟನ್ನು ಏನು ಮಾಡ್ತಾರೆ, ವಿಡ್ರಾ ಮಾಡ್ಕೋತಿದ್ದಾರೆ ನನಗೆ. buildings are appreciated by 5,000, machinery is depreciated by 20%. provision for doubtful debts is increased by 1,000. the new profit sharing ratio between the partners is 5:3:2. the new profit sharing ratio between ಆಯಿತು. ಸೊ prepare revaluation account and partners capital account and balance it after the admission. ಸೊ ಈ ಪ್ರಾಬ್ಲಮ್ನ ನಿಮಗೆ ಸಾಲ್ವ್ ಮಾಡಿ ಕೊಡ್ತಾ ಇದ್ದೀನಿ. ಆನ್ಸರ್ ಕೊಟ್ಟಿದ್ದಾರೆ. ಲಾಸ್ ಆನ್ ರಿಲೇಷನ್ ಅಕೌಂಟ್ ಇದೆ 3,000 ಬರುತ್ತೆ. ಕ್ಯಾಪಿಟಲ್ ಅಕೌಂಟ್ ಕೊಟ್ಟಿದ್ದಾರೆ 50,200, 25,800, 16,000. ಕ್ಯಾಶ್ ಅಕೌಂಟ್ನ ಬಿಡಿಸಬೇಕು. ನಾನು ಬಿಡಿಸ್ತೀನಿ ಇವತ್ತು, ಯಾಕಂದರೆ ಅಡ್ಜಸ್ಟ್ಮೆಂಟ್ ಕ್ಯಾಪಿಟಲ್ ಬಿಡಿಸ್ಬೇಕಾದ್ರೆ ಕ್ಯಾಶ್ ಅಕೌಂಟ್ ಬಿಡಿಸಲೇಬೇಕು. ಅವ್ರು ಹೇಳಿಲ್ಲ ಅಂದ್ರೂ ಬಿಡಿಸ್ಬೇಕು, ಆ ಥರ ಇದೆ ಇದು. ಆಮೇಲೆ ಬ್ಯಾಲೆನ್ಸ್ ಶೀಟ್ ಟೋಟಲ್ 1,22,000 ಬರಲೇಬೇಕು ಆನ್ಸರ್.
ಹೌದಾ. ಇವತ್ತಿನ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಾ ಇದ್ದೀನಿ. ಬನ್ನಿ ವಿದ್ಯಾರ್ಥಿಗಳು ನನ್ನ ಜೊತೆಗೆ ನೀವು ಕೂಡ ಸಾಲ್ವ್ ಮಾಡಿ ಅಂತ ಹೇಳ್ತಾ ಇದ್ದೀನಿ, ಅಂಡರ್ಸ್ಟ್ಯಾಂಡ್ ಆಗೋಕ್ಕೆ. ಓಕೆ, ಎಸ್ ವಿದ್ಯಾರ್ಥಿಗಳೇ, ಕಾಣಿಸ್ತಾ ಇದೆಯಲ್ಲ, ಈ ರೀತಿ ಒಂದು ಫಾರ್ಮೆಟ್ನ ಹಾಕ್ಕೋಬೇಕಾಗತ್ತೆ ನೀವು. ಗುಡ್ವಿಲ್ ವ್ಯಾಲ್ಯೂಡು ರೇಸ್ಡ್ ಇದೆ. ಸೊ ನೆನಪಿಟ್ಕೊಳ್ಳಿ, ಈ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಾ ಇದ್ದೀನಿ. ಈ ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕಾದ್ರೆ ರಿವ್ಯಾಲ್ಯೂಯೇಷನ್ ಅಕೌಂಟ್ನ ನಾವು ಸಾಲ್ವ್ ಮಾಡಬೇಕಾದ್ರೆ ನಮಗೆ ಅಡ್ಜಸ್ಟ್ಮೆಂಟ್ಗಳಿರುವಂಥ ಅಸೆಟ್ ಇನ್ಕ್ರೀಸ್ಡ್, ಅಸೆಟ್ ಡಿಕ್ರೀಸ್, ಅದು ಡೆಪ್ರಿಷಿಯೇಷನ್ ಬೇಕಾಗುತ್ತೆ. ಸೊ ಫಸ್ಟು ಅದು ನೋಡೋಣ. ಸೊ ನಮಗೆ ಪ್ರಾಬ್ಲಮಲ್ಲಿ ಬಿಡಿಸೋಕ್ಕಿಂತ ಮುಂಚೆ ಪ್ರಾಬ್ಲಮಲ್ಲಿ ನಾವು ಕ್ಯಾಪಿಟಲ್ನ ನೋಡಬಾರ್ದು, ಗುಡ್ವಿಲ್ನ ಫಸ್ಟ್ ನೋಡ್ಕೋಬಾರ್ದು. ಫಸ್ಟು ನೋಡ್ಕೋಬೇಕಾಗಿರೋದಪ್ಪ ಅಂದರೆ ಅಪ್ರಿಷಿಯೇಷನ್ ಮತ್ತು ಡೆಪ್ರಿಷಿಯೇಷನ್. ಇದು ಗುಡ್ವಿಲ್ಗೆ ಸಂಬಂಧಪಟ್ಟಿರುವಂಥ ಟ್ರಾನ್ಸಾಕ್ಷನ್ ಇದೆ, ಬಿಟ್ಬಿಡಿ. ನೋಡಿ, ನೆಕ್ಸ್ಟ್ ಅಡ್ಜಸ್ಟ್ಮೆಂಟ್, ಬಿಲ್ಡಿಂಗ್ ಆರ್ ಅಪ್ರಿಸಿಯೇಟೆಡ್ ಬೈ. ಸೊ ನೆನ್ಪಿಟ್ಕೊಳ್ಳಿ, ಬೈ ಅಂತ ಕೊಟ್ಟರೆ ಡೈರೆಕ್ಟ್ ಅಮೌಂಟ್ 5000 ತಗೋಬೇಕು. ಏನಂತ ಹೇಳ್ತಿದ್ದಾರೆ, ಬಿಲ್ಡಿಂಗ್ ಆರ್ ಅಪ್ರಿಸಿಯೇಟೆಡ್ ಬೈ ಅಂತ ಕೊಟ್ಟಿದ್ರು ಡೈರೆಕ್ಟ್ ಅಮೌಂಟ್ ತೊಗೋಬೇಕು. 2 ಅಂತ ಕೊಟ್ಟಿದ್ರೆ ಇದಕ್ಕೆ ಮತ್ತು ಬಿಲ್ಡಿಂಗ್ಗೆ ಮೈನಸ್ ಮಾಡ್ಕೊಂಡು ತೊಗೋಬೇಕಾಗತ್ತೆ. ನೆನಪಿಟ್ಕೊಳ್ಳಿ, ಅಪ್ರಿಸಿಯೇಟೆಡ್ ಅಂದರೆ ಜಾಸ್ತಿ ಆಗ್ತಾಯಿದೆ. ಬಿಲ್ಡಿಂಗ್ ಅಪ್ರಿಸಿಯೇಟೆಡ್ ಈಸ್ ಆಲ್ವೇಸ್ ಪ್ರಾಫಿಟ್. ಬಿಲ್ಡಿಂಗ್ ಯಾವಾಗ ಜಾಸ್ತಿ ಆಗುತ್ತೆ, ನಮ್ಮ ಹತ್ರ ಇರುವಂಥ ಬಿಲ್ಡಿಂಗ್ ಮತ್ತೆ ಜಾಸ್ತಿ ಆಗ್ತಾಯಿದೆ. ಬಿಲ್ಡಿಂಗ್ ವ್ಯಾಲ್ಯೂ 10,000 ಆಯಿತು ತಿಳ್ಕೊಳ್ಳಿ, ಈಗ ಮತ್ತೆ 5,000 ಜಾಸ್ತಿ ಆಗ್ತದೆ ಅಂದರೆ 15,000 ಆಯಿತು ಅಂದರೆ ನಮಗೆ ಪ್ರಾಫಿಟ್ ಆಗುತ್ತೆ. ಸೊ ಅಪ್ರಿಸಿಯೇಟೆಡ್ ಬೈ 5,000. ಫಸ್ಟ್ ಇದು ಮುಗಿಸ್ಬಿಡೋಣ. ಸೊ ಅದಕ್ಕಾಗಿ ಈ ಸೈಡಲ್ಲಿ ಬೈ ಬಿಲ್ಡಿಂಗ್ ಅಕೌಂಟ್, ಬೈ ಬಿಲ್ಡಿಂಗ್ ಅಕೌಂಟ್ ಡೈರೆಕ್ಟ್ಲಿ 5,000 ಮುಗಿದೋಯ್ತು ಅಷ್ಟೇ. ಇನ್ನು ಎರಡನೇದು, ಮಷಿನರಿ ಈಸ್ ಡೆಪ್ರಿಷಿಯೇಟೆಡ್ ಬೈ ಅಂತ ಕೊಡಿದ್ದಾರೆ. ಮಷಿನರಿ ಈಸ್ ಡೆಪ್ರಿಷಿಯೇಟೆಡ್ ಬೈ 20%. ಮಷಿನರಿ ಕಡಿಮೆ ಆಗ್ತಾಯಿದೆ, 20% ಒಮ್ಮೆಗೆ ಕಡಿಮೆ ಆಗ್ತಾಯಿದೆ. ಮಷಿನರಿ ಎಷ್ಟಿದೆ, 35,000 ಇದೆ, 20% ಕಡಿಮೆ ಆಗ್ತಾಯಿದೆ. ಸೊ ಅದನ್ನು ಬರೆಯೋಣ. ಕಡಿಮೆ ಆಗ್ತಾಯಿದೆ ಮೀನ್ಸ್ ಲಾಸ್ ಸೈಡ್, ಈ ಸೈಡ್ ಬರಬೇಕು. ಇದು ಲಾಸ್, ಇದು ಪ್ರಾಫಿಟ್. ಸೊ ಟು ಮಷಿನರಿ ಅಕೌಂಟ್, ಟು ಮಷಿನರಿ ಅಕೌಂಟ್ ಬ್ರಾಕೆಟಲ್ಲಿ. ಸೊ ಎಷ್ಟಿದೆ ಮಷಿನರಿ ಅಕೌಂಟ್ ನೋಡಿ, ಮಷಿನರಿದು 35,000. ಸೊ ಅದಕ್ಕಾಗಿ 35,000 ತೊಗೊಳ್ತಾ ಇದ್ದೀನಿ. 35,000. ಪರ್ಸೆಂಟೇಜ್ ಎಷ್ಟು ಕೊಟ್ಟಿದ್ದಾರೆ ನೋಡಿ, ಪರ್ಸೆಂಟೇಜ್ 20% ಇದೆ. ಸೊ 20% ಮಾಡಿದರೆ ಎಷ್ಟು ಬರುತ್ತೆ, 20/100 ಅಂತ ಮಾಡೋಣ. ಸೊ ಎಷ್ಟು ಬರುತ್ತೆ ನೋಡೋಣ. 35,000 ಇಂಟು 20%, 35,000 ಇಂಟು 20%, 20/100, 7,000 ಬರುತ್ತೆ. ಸೊ ಅದನ್ನು ಇಲ್ಲಿ ಬರೀತಾ ಇದ್ದೀನಿ, 7,000. ಇದು ಕೂಡ ಕಂಪ್ಲೀಟ್ ಆಯಿತು. ಸೊ ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ ನೋಡೋಣ. ಪ್ರೊವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್ ಈಸ್ ಇನ್ಕ್ರೀಸ್ಡ್ ಬೈ ಅಂತ ಕೊಟ್ಟು ಅಮೌಂಟ್ ಕೊಟ್ಟಿದ್ದಾರೆ. ಪರ್ಸೆಂಟೇಜ್ಗೆ ನಮಗೆ ಏನು ಬೇಡ, ಇಲ್ಲಿ ಏನು ಕೊಟ್ಟಿದ್ದಾರೆ, ಅಮೌಂಟ್ ಕೊಟ್ಟಿದ್ದಾರೆ ನೋಡಿ. ಇನ್ಕ್ರೀಸ್ಡ್ ಬೈ 1,000 ಡೈರೆಕ್ಟ್ಲಿ ತೊಗೋಬೇಕು. ಅದು ಎಷ್ಟು ಕೊಟ್ಟಿದ್ದಾರೆ ಅಷ್ಟೇ ತೊಗೋಬೇಕು. ಪ್ರೊವಿಷನ್ ಫಾರ್ ಡೌಟ್ಫುಲ್ ಡೇಟ್ಸ್ ಮೊದಲು ನಮ್ಮದು 600 ಇತ್ತು, ಈಗ ಮತ್ತೇನಾಗ್ತಾಯಿದೆ, 1,000 ಜಾಸ್ತಿ ಆಗ್ತದೆ. 1,000 ಜಾಸ್ತಿ ಆಗ್ತಾಯಿದೆ, 1,000 ಜಾಸ್ತಿ ಆಗ್ತದೆ. ಅದಕ್ಕಾಗಿ ಏನು ಮಾಡೋಣಪ್ಪ ಅಂದರೆ, ಸೊ ಇದು ಕೂಡ ಲಾಸ್ ಆಗುತ್ತೆ. ಸೊ 6 ಕಾರಣಕ್ಕಾಗಿ ಟು ಪ್ರೊವಿಷನ್ ಫಾರ್ ಡೌಟ್ಫುಲ್ ಡೇಟ್ಸ್, ಪಿ ಡಿ ಡಿ. ಸೊ ಡೈರೆಕ್ಟ್ಲಿ ಕೊಟ್ಟಿದ್ದಾರೆ 1,000 rupees ಪಿ ಡಿ ಡಿ ಅಕೌಂಟ್, ಪ್ರೊವಿಷನ್ ಫಾರ್ ಡೌಟ್ಫುಲ್ ಡೇಟ್ಸ್ ಅಕೌಂಟ್. ಸೊ ನೆಕ್ಸ್ಟ್ ನೋಡೋಣ, ಪಿ ಡಿ ಡಿ ಆಯಿತಾ, ಪ್ರೊವಿಷನ್ ಫಾರ್ ಡೌಟ್ಫುಲ್ ಡೇಟ್ಸ್ ಇನ್ಕ್ರೀಸ್ ಬೈ 1,000 ಆಯಿತಾ. ದ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಬಿಟ್ವೀನ್ 5:3:2 ಇಷ್ಟೇ ಇದೆ, ಸಿಂಪಲ್, ಮುಗಿದೋಯ್ತು. ಸೊ ಇಲ್ಲಿ ರಿವ್ಯಾಲ್ಯೂಯೇಷನ್ ಲಾಸ್ ಕೊಟ್ಟಿದ್ದಾರೆ, ನಾವು ಅಷ್ಟೇ ಬರುತ್ತಾ ಇಲ್ಲ ಅಂತ ಚೆಕ್ ಮಾಡೋಣ. ಸೊ ನೋಡಿ, ರಿವ್ಯಾಲ್ಯೂಯೇಷನ್ ಲಾಸ್ ಇದೆ, ಇಷ್ಟು ಬಿಟ್ಟರೆ ಬೇರೆ ಏನೂ ಕೊಟ್ಟಿಲ್ಲ ಪ್ರಾಬ್ಲಮಲ್ಲಿ. ಸಿಂಪಲ್ ಇದೆ. ಪ್ರಾಬ್ಲಮಲ್ಲಿ ಭಾಳ ಈಸಿ ಕೊಡ್ತಾರೆ, ಎಕ್ಸಾಮ್ಗೆ ಈಸಿ ಕೊಡ್ತಾರೆ, ಇದೇ ಥರನೇ ಕೊಡ್ತಾರೆ. ಓಕೆ, ಸೊ ಇಷ್ಟೇ ಕೊಟ್ಟಿದ್ದಾರೆ. ಈಗ ಏನು ಮಾಡೋಣ, ರಿವ್ಯಾಲ್ಯೂಯೇಷನ್ ಅಕೌಂಟ್ನ ಬಿಡಿಸೋಣ. ಸೊ ರಿವ್ಯಾಲ್ಯೂಯೇಷನ್ ಪ್ರಾಫಿಟ್ ಬರುತ್ತಾ ಲಾಸ್ ಬರುತ್ತಾ ಚೆಕ್ ಮಾಡೋಣ. ಲಾಸ್ ಅಂತೂ ಕೊಟ್ಟಿದ್ದಾರೆ, ಲಾಸೇ ಬರ್ಬೋದು. ಎಸ್, ಈ ಸೈಡು 8,000 ಇದೆ, ಈ ಸೈಡು 5,000 ಇದೆ. ಸೊ ಅದಕ್ಕಾಗಿ ಡೈರೆಕ್ಟ್ಲಿ 8,000 ತೊಗೊಳ್ತಾ ಇದ್ದೀನಿ ಕೆಳಗಡೆ. 8,000, ಈ 8,000ನ ಈ ಕಡೆ ತೊಗೋಬೇಕು, ಇಲ್ಲಿಂದ ತೊಗೊಂಡು ಈ ಕಡೆ ತಗೋಬೇಕು, ಯಾಕಂದರೆ ಜಾಸ್ತಿ ಆಗಿದೆ. ಸೊ 8,000, ಈ 8,000ನಲ್ಲಿ 5,000ನ ಮೈನಸ್ ಮಾಡಬೇಕು. 8,000ನಲ್ಲಿ 5,000 ಮೈನಸ್ ಮಾಡಿದರೆ 3,000 ಬರುತ್ತೆ. ನಮ್ಮದು ರಿವ್ಯಾಲ್ಯೂಯೇಷನ್ ಲಾಸ್ ಕೂಡ ಅಷ್ಟೇ ಕೊಟ್ಟಿದ್ದಾರೆ. ಸೊ ಅದನ್ನು 3 ಜನಕ್ಕೆ ಹಂಚಿಕೆ ಮಾಡಬೇಕು. ಇಲ್ಲಿ ಹಂಚಿಕೆ ಮಾಡ್ತೀನಿ, ಬೈ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್, ಬೈ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಒಂದು ಅಂಡರ್ಲೈನ್ ಕೊಡೋಣ. ಸೊ ಫಸ್ಟ್ ಯಾರಿದ್ದಾರೆ, ಆರತಿ ಮತ್ತು ಭಾರತಿ.
ಇಬ್ಬರೇ ಜನ ಯಾಕಂದರೆ ಓಲ್ಡ್ ಪಾರ್ಟ್ನರ್ಸ್ಗೆ ಮಾತ್ರ ಹಂಚಿಕೆ ಮಾಡಬೇಕು. ಸೊ 3000 ಇಂಟು ರೇಷಿಯೋ ನೋಡಬೇಕು. ರೇಷಿಯೋ ಏನಾದರೂ ಕೊಟ್ಟಿದ್ದಾರಾ? ಚೆಕ್ ಮಾಡೋಣ. ರೇಷಿಯೋ ಕೊಟ್ಟಿರ್ತಾರೆ. ಇಲ್ಲಿ ಮೇಲ್ಗಡೆ ನೋಡಿ 3:2 ಇದೆ. ಲಾಸಸ್ ಪ್ರಾಫಿಟ್ ಬಂದರೂ ಹಂಚಿಕೆ ಮಾಡಬೇಕು, ಲಾಸ್ ಬಂದರೂ ಹಂಚಿಕೆ ಮಾಡಬೇಕು. ದ ರೇಷಿಯೋ ಆಫ್ 3:2. ಸೊ 3:2 ಅಂದ್ರೇನು ಇಲ್ಲಿ ಬರೀತೀವಿ ನೋಡಿ. 3:2 ಅಂತ ಕೊಟ್ಟಿದ್ದಾರೆ. ಸೊ 3 + 2 5. ಸೊ 3/5 2/5. ಸೊ ಅದಕ್ಕಾಗಿ 3/5 2/5. ಸೊ ಈಜ್ಕೊಲ್ ಟು ಸೊ ಇದನ್ನು ಕ್ಯಾಲ್ಕುಲೇಷನ್ ಮಾಡಿದರೆ ಎಷ್ಟು ಬರುತ್ತೆ ಆನ್ಸರ್ ನಿಮ್ಮ ಮುಂದೆ ತೋರಿಸ್ತೀನಿ ನೋಡಿ. ಸೊ ಫಸ್ಟು 3000 ತೊಗೊಳ್ಳಿ, ಇಂಟು 3/5 ಮಾಡಿದರೆ ಎಷ್ಟು ಬರುತ್ತೆ? 1800 ಬರುತ್ತೆ. ಇನ್ನು ಬಾಕಿದು 1200 ಆಗುತ್ತೆ. 3000 ಇಂಟು 2/5 1200 ಆಗುತ್ತೆ. ಸೊ ಅದಕ್ಕಾಗಿ 1200 ಇದನ್ನು ಟೋಟಲ್ ಮಾಡಿ 3000 ಹೊರಗಡೆ ಇಟ್ಬಿಡೋದು. ಇದು ಲಾಸ್ ನಮ್ಮದು. ಸೊ ಇಷ್ಟು ನಿಮಗೆ ಗೊತ್ತಾಗಬೇಕು. ರಿಲೇಷನ್ ಅಕೌಂಟ್ನ ಬಿಡಿಸ್ಬೇಕಾದ್ರೆ ಇಷ್ಟು ಈಸಿ ಇರುತ್ತೆ. ಪ್ರಾಫಿಟ್ ಆಗಿದ್ದು ಈ ಸೈಡ್ ಬರೀಬೇಕಾಗುತ್ತೆ, ಲಾಸ್ ಆದದ್ದು ಈ ಸೈಡ್ ಬರುತ್ತೆ. ಸೊ ಇವಾಗ ಲಾಸ್ ಬಂದಿದೆ, ಸೊ ಲಾಸ್ನ ಹಂಚಿಕೆ ಮಾಡಿದ್ವಿ. ಸೊ ಗೊತ್ತಾಯ್ತಲ್ಲ ವಿದ್ಯಾರ್ಥಿಗಳೇ ರಿಲೇಷನ್ ಅಕೌಂಟ್ ಬಿಡಿಸೋದು. ಕ್ವಶನ್ ಬ್ಯಾಂಕಲ್ಲಿರೋ ಅಂತ ಕ್ವಶನ್ ನಂಬರ್ 10 ಬಿಡಿಸಿದ್ದೀನಿ, ನೆನ್ಪಿಟ್ಕೊಳ್ಳಿ. ಸೊ ನೆಕ್ಸ್ಟ್ ಹೋಗ್ತಾ ಇದ್ದೀನಿ. ಹಾಗಾದರೆ ಇಲ್ಲಿ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ನ ಕಾಲಮ್ ಹಾಕಿ ಬೇಗ. ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ನ ಬಿಡಿಸ್ಬೇಕಾದ್ರೆ ಯಾವತ್ತು ನೆನ್ಪಿಟ್ಕೊಳ್ಳಿ, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಬಿಡಿಸ್ಬೇಕಾದ್ರೆ ಫಸ್ಟ್ ಈ ಕಡೆ ಸೈಡೇ ಬರುತ್ತೆ ಜಾಸ್ತಿ ಅಲ್ಲ. ಸೊ ಅದಕ್ಕಾಗಿ ನೋಡಿ ಬೈ ಫಸ್ಟ್ ಇದೇ ಬರುತ್ತೆ. ಏನೇ ಬರೋದು ಇದ್ದೇ ಬರೀಬೇಕು. ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್. ಸೊ ಎಷ್ಟಿದೆ ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್? ಸೊ ಅದನ್ನು ನೋಡೋಣ. ಓಲ್ಡ್ ಬ್ಯಾಲೆನ್ಸ್ ಶೀಟಲ್ಲಿ ಇರುತ್ತೆ. ಆರ್ತಿ ಕ್ಯಾಪಿಟಲ್ 50,000 ಇದೆ, ಭಾರತಿ ಕ್ಯಾಪಿಟಲ್ 25,000 ಇದೆ. 50,000 25,000. ಸೊ ಆರ್ತಿ ಕಾಲಮಲ್ಲಿ ಏನು ಮಾಡಬೇಕು? 50,000 ಹಂಚಿಕೆ ಮಾಡಬೇಕು. ಓಕೆ, ಭಾರತಿ ಕಾಲಮಲ್ಲಿ 25,000 ಹಂಚಿಕೆ ಮಾಡಬೇಕು. ಇದು ಡ್ಯಾಶ್, ಯಾಕಂದರೆ ಅವ್ರನ್ನೂ ಅವಾಗ ಇರಲಿಲ್ಲ. ಸೊ ಇವಾಗ ಬಂದಿದ್ದಾನೆ. ಸೊ ಅದಕ್ಕಾಗಿ ಏನು ಮಾಡಬೇಕು ನೋಡಿ. ಜಯಂತಿ ಪೇಸ್ 20,000 ಆ್ಯಸ್ ಕ್ಯಾಪಿಟಲ್, ಗುಡ್ವಿಲ್ ಆಫ್ ದಿ ಫರ್ಮ್ ಈಸ್ ವ್ಯಾಲ್ಯೂಡ್. ಸೊ ಈ ಟೈಮಲ್ಲಿ ಏನು ಮಾಡಬೇಕು? ಮೊದಲು ನಾವು ಏನು ಮಾಡ್ತಿದ್ವಿ? ಫಸ್ಟ್ ಬರಿತಿದ್ವಿ. ಕ್ಯಾಶ್ ಇದ್ದರೆ ಕ್ಯಾಶ್, ಬ್ಯಾಂಕ್ ಇದ್ದರೆ ಬ್ಯಾಂಕ್. ಇಲ್ಲಿ ಕ್ಯಾಶ್ ಕೊಟ್ಟಿದ್ದಾರೆ, ಅದಕ್ಕೆ ಕ್ಯಾಶ್ ಅಕೌಂಟ್ ಬರೀಬೇಕು. ಬೈ ಕ್ಯಾಶ್ ಅಕೌಂಟ್. ಸೊ ಮೊದಲೇನು ಮಾಡ್ತಿದ್ವಿ ನಾವು? ಬ್ರಕೆಟಲ್ಲಿ ಹಿಂಗೆ ಬರೆದ್ಬಿಟ್ಟು ಅವನು ತಂದಿರುವಂಥ ಕ್ಯಾಪಿಟಲ್ನ ಬರ್ತಿದ್ವಿ, ಅವ್ನು ತಂದಿರುವಂಥ ಗುಡ್ವಿಲ್ನ ಬರಿತಿದ್ವಿ. ಎರಡು ಮಿಕ್ಸ್ ಮಾಡ್ತಿದ್ವಿ. ಅವ್ನು ತಂದಿರುವಂಥ ಕ್ಯಾಪಿಟಲ್ ಮತ್ತು ಗುಡ್ವಿಲ್ನ ಮಿಕ್ಸ್ ಮಾಡ್ತಿದ್ವಿ. ಬಟ್ ಇವಾಗ ಏನಾಗ್ತಾ ಇದೆ? ಅವನು ಓನ್ಲಿ ಕ್ಯಾಪಿಟಲ್ ಮಾತ್ರ ತರ್ತಾ ಇದ್ದಾನೆ, ಗುಡ್ವಿಲ್ ವ್ಯಾಲ್ಯೂಡ್ ಆಗ್ತಾಯಿದೆ. ಇಂಥ ಟೈಮಲ್ಲಿ ಏನು ಮಾಡಬೇಕು? ಒಂದೇ ತೊಗೋಬೇಕು ಅಮೌಂಟ್. ಒಂದೇ ಅಮೌಂಟ್ ಯಾವುದಿರುತ್ತೆ? ಕ್ಯಾಪಿಟಲ್ ಅಮೌಂಟ್. ಅವರು ತಂದಿರುವಂಥ ಕ್ಯಾಪಿಟಲ್ ಎಷ್ಟಿದೆ? 20,000 ಇದೆ. ಸೊ ಅದನ್ನು ಮಾತ್ರ ಹೊರಗಡೆ ಬರಿತಾ ಇದ್ದೀನಿ. ಯಾಕಂದರೆ ಗುಡ್ವಿಲ್ ಅವನು ಇಲ್ಲೇ ಬಂದ ತಕ್ಷಣ ಕ್ರಿಯೇಟೆಡ್ ಆಗಿದೆ. ಸೊ ಅದಕ್ಕಾಗಿ ಅವನು ಗುಡ್ವಿಲ್ನ ತಂದಿಲ್ಲ, ಕ್ರಿಯೇಟೆಡ್ ಆಗಿರೋ ಕಾರಣಕ್ಕಾಗಿ ಸೊ ಅವನ್ನ ತೊಗೊಳ್ತಿಲ್ಲ. ಸೊ ಮೊದಲು ಎರಡು ಮಿಕ್ಸ್ ಮಾಡಿ ತೊಗೋತಿದ್ವಿ. ಇದು ಕೂಡ ಕಂಪ್ಲೀಟ್ ಆಯಿತು. ಇನ್ನು ಥರ್ಡ್ ಆಪ್ಷನ್ ಯಾವುದಪ್ಪ ಅಂದರೆ ಏನಾದರೂ ಪ್ರಾಫಿಟ್ ಆಗಿದೆಯಾ ಲಾಸ್ ಆಗಿದೆಯಾ ನೋಡ್ಕೋಬೇಕು. ರಿವ್ಯಾಲ್ಯೂಯೇಷನ್ ಪ್ರಾಫಿಟ್ ಆಗಿದೆಯಾ ಲಾಸ್ ಆಗಿದೆಯಾ? ನಿಮಗೆ ಗೊತ್ತು ಲಾಸ್ ಆಗಿದೆ. ಸೊ ಎಷ್ಟು ಲಾಸ್ ಆಗಿದೆ ನೋಡಿ, ಮೇಲ್ಗಡೆ ಇದೆ ನೋಡಿ, 3,000 ಲಾಸ್ ಆಗಿದೆ. ಅದನ್ನು ಈ ಸೈಡ್ ತೊಗೋಬೇಕು. ಲಾಸ್ ಆಗಿದ್ದು ಈ ಸೈಡ್ ಬರುತ್ತೆ, ಪ್ರಾಫಿಟ್ ಆಗಿತ್ತು ಅಂದರೆ ಇದು ಈ ಸೈಡ್ ಬರುತ್ತೆ. ಸೊ ಲಾಸ್ ಇದೆ 1,800 ಆರ್ತಿ, 1,200 ಭಾರತಿ. ಸೊ ಅದಕ್ಕಾಗಿ ಇಲ್ಲಿ ಬರೀತೀನಿ ಟು ರಿವ್ಯಾಲ್ಯೂಯೇಷನ್ ಲಾಸ್, ರಿವ್ಯಾಲ್ಯೂಯೇಷನ್ ಅಕೌಂಟ್. ಲಾಸ್. ಸೊ ಎಷ್ಟೆಷ್ಟಿದೆ ನೋಡಿ, 1,800 ಆರ್ತಿ, 1,800 ಆರ್ತಿ, ಅದೇ ರೀತಿ 1,200 ಭಾರತಿ ಡ್ಯಾಶ್. ಇದು ಗೊತ್ತಾಯ್ತಲ್ಲ. ಸೊ ಅದೇ ರೀತಿ ನೆಕ್ಸ್ಟ್ ಏನಪ್ಪ ಅಂದರೆ ನೆಕ್ಸ್ಟ್ ಹೋಗೋಣ. ಯಾವುದಪ್ಪ ಅಂದರೆ ರಿಸರ್ವ್ ಮತ್ತು ಸರ್ಪ್ಲಸ್ ಏನಾದರೂ ಕೊಟ್ಟಿದ್ದಾರೆ. ಪ್ರಾಬ್ಲಮಲ್ಲಿ ರಿಸರ್ವ್ ಒಂದು ಸರ್ಪ್ಲಸ್ ಏನಾದರೂ ಕೊಟ್ಟಿದ್ದಾರಾ? ರಿಸರ್ವ್ ಸರ್ಪ್ಲಸ್ ಏನಾದರೂ ಕೊಟ್ಟಿದ್ರೆ ಅದು ಈ ಸೈಡ್ ಕೊಟ್ಟಿದ್ರೆ ರಿಸರ್ವ್ ಈ ಸೈಡ್ ಬರುತ್ತೆ. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಈ ಸೈಡ್, ಲ್ಯಾಬಿಲಿಟಿ ಸೈಡ್ ಕೊಟ್ಟಿದ್ರೆ ಕ್ರೆಡಿಟ್ ಸೈಡ್. ಯಾವ ಸೈಡ್? ಕ್ರೆಡಿಟ್ ಸೈಡ್. ಅದೇ ರೀತಿ ಅಸೆಟ್ ಸೈಡ್ ಕೊಟ್ಟಿದ್ರೆ ಡೆಬಿಟ್ ಸೈಡ್. ಇಷ್ಟೇ ಕೊಟ್ಟಿದ್ದಾರೆ. ಸೊ ಇಷ್ಟು ಬಿಟ್ಟು ಬೇರೆ ಏನಿಲ್ಲ. ಸೊ ನೆಕ್ಸ್ಟ್ ಹೋಗೋಣ. ಹಾಗಾದರೆ ಏನಪ್ಪ ಅಂದರೆ ಪ್ರಾಬ್ಲಮಲ್ಲಿ ಹುಡುಕಬೇಕು ಮತ್ತೇನಾದರೂ ಕೊಟ್ಟಿದ್ದಾರಾ ಇಲ್ಲ ನೋಡೋಣ. ಏನೂ ಕೊಟ್ಟಿಲ್ಲ, ಇಷ್ಟೇ ಇದೆ, ಸಿಂಪಲ್ ಇದೆ, ಮುಗಿಸ್ಬಿಡೋಣ. ಸೊ ಇನ್ನು ಗುಡ್ವಿಲ್ನ ಏನು ಮಾಡಬೇಕು? ವ್ಯಾಲ್ಯೂಡ್ ಮಾಡಿದ್ದಾರೆ. ನೆನಪಿಟ್ಟುಕೊಳ್ಳಿ, ನಾವು ಗುಡ್ವಿಲ್ ವ್ಯಾಲ್ಯೂಯೇಷನ್ ಮಾಡಬೇಕು. ಒಂದು
ವರ್ಕಿಂಗ್ ನೋಟ್ ಮುಖಾಂತರ ಗುಡ್ವಿಲ್ನ ವ್ಯಾಲ್ಯೂಯೇಷನ್ ಮಾಡಲೇಬೇಕು. ಸೊ ಕೆಳಗಡೆ ಒಂದು ವರ್ಕಿಂಗ್ ನೋಟ್ ಬರಿತಾ ಇದ್ದೀನಿ ನೋಡಿ. ಕ್ಯಾಲ್ಕುಲೇಷನ್ ಆಫ್ ಗುಡ್ವಿಲ್ ನಂಬರ್ 1. The total valued goodwill, valued firm's goodwill. The total valued subscribe now and press the bell icon. Never miss an update. Total firm's valued goodwill ಎಷ್ಟಾಗಿದೆ ವ್ಯಾಲ್ಯೂಯೇಷನ್ goodwill ನೋಡಿ ಎಷ್ಟಾಗಿದೆ ಅಂದರೆ ಇಲ್ಲಿ ನೋಡಿ goodwill of the firm is valued at 20,000. ಎಷ್ಟಿದೆ 20,000. ಸೊ ಅದಕ್ಕಾಗಿ 20,000 ಬರ್ಕೋಬೇಕು. 20,000 ಇಂಟು ನ್ಯೂ ರೇಷಿಯೋ ಕೊಟ್ಟಿರ್ತಾರೆ ಕೆಳಗಡೆ. ಸೊ ಎಷ್ಟಿದೆ 5:3:2. 5 ಆರ್ತಿದಾಯಿತು, 3 ಭಾರತಿದಾಯಿತು, 2 ಯಾರ್ದಾಯ್ತಪ್ಪ ಅಂದರೆ ಜಯಂತಿದಾಯಿತು. ಸೊ ನಾವು ಜಯಂತಿದ್ದು ಮಾತ್ರ ಕ್ಯಾಲ್ಕುಲೇಷನ್ ಮಾಡ್ಬೇಕಿಲ್ಲಿ. ಸೊ 2/10 ಹೆಂಗಾಯ್ತು ಅಂದರೆ 5 + 3 + 2 10 2/10. ಅದಕ್ಕಾಗಿ 2/10. ಸೊ ಎಷ್ಟು ಬರುತ್ತೆ ಆನ್ಸರ್ ನೋಡಿ, ಚೆಕ್ ಮಾಡಿ ಎಷ್ಟು ಬರುತ್ತೆ ನೋಡೋಣ. ಸೊ 20,000 ಇಂಟು 5/10 10,000 ಬಂತು. 5/10 ಅಲ್ಲ, 20,000 ಇಂಟು 2/10 4,000 ಬರುತ್ತೆ. ಎಷ್ಟು ಬರುತ್ತೆ 4,000. ಹೌದಾ? ಈ 4,000ನ ಇಬ್ಬರು ಜನಕ್ಕೆ ಹಂಚಿಕೆ ಮಾಡಬೇಕು. ಯಾರ್ಯಾರಿಗೆ ಹಂಚಿಕೆ ಮಾಡಬೇಕು? ಆರ್ತಿಗೆ ಮತ್ತು ಭಾರತಿಗೆ ಹಂಚಿಕೆ ಮಾಡಬೇಕು. ಸೊ ಫಸ್ಟ್ ಇಲ್ಲಿ ಬರೀತಾ ಇದ್ದೀನಿ ನೋಡಿ, ಮೇಲ್ಗಡೆ ಏನಂತ ಬರೀತಾ ಇದ್ದೀನಪ್ಪ ಅಂದರೆ ಬಾಯ್ ಯಾರು ತಂದಿದ್ದಾರೆ ಗುಡ್ವಿಲ್ನ ಅವ್ರ ಹೆಸರನ್ನ ಬರೀಬೇಕು. ಜಯಂತೀಸ್ ಕ್ಯಾಪಿಟಲ್ ಅಕೌಂಟ್, ಜಯಂತೀಸ್ ಕ್ಯಾಪಿಟಲ್ ಅಕೌಂಟ್. ಹೌದಾ? ಈ 4,000 ಇಲ್ಲಿ ಹಂಚಿಕೆ ಮಾಡ್ತೀನಿ. ಸೊ ಆರ್ತಿ ಈಸ್ ಈಕ್ವಲ್ ಟು 4,000 ಇಂಟು ಓಲ್ಡ್ ರೇಷಿಯೋ ನೋಡಬೇಕು. ಓಲ್ಡ್ ರೇಷಿಯೋ ಎಷ್ಟಿದೆ? ಓಲ್ಡ್ ರೇಷಿಯೋ ಅಥವಾ ಸ್ಯಾಕ್ರಿಫೈಸ್ ರೇಷಿಯೋ. ಓಲ್ಡ್ ರೇಷಿಯೋ ಕೊಟ್ಟಿದ್ರೆ ಮುಗೀತು. 3:2 ಇದೆ. ಎಸ್ ವಿದ್ಯಾರ್ಥಿಗಳೇ, ಏನಾಗ್ತಾ ಇದೆಯಪ್ಪ ಅಂದರೆ 4,000ನ ಹಂಚಿಕೆ ಮಾಡಬೇಕಾದ್ರೆ ಒಂದು ಇನ್ಫಾರ್ಮೇಷನ್ ಹೇಳ್ತೀನಿ ನಿಮಗೆ ನೋಡಿ. ಪ್ರಾಬ್ಲಮಲ್ಲಿ ಏನು ಮಾಡಿದ್ದಾರೆ ಅಂದರೆ, ಪ್ರಾಬ್ಲಮಲ್ಲಿ ಏನಾಗಿದೆಯಪ್ಪ ಅಂದರೆ ಓಲ್ಡ್ ರೇಷಿಯೋ ಕೂಡ ಕೊಟ್ಟಿದ್ದಾರೆ. ಓಲ್ಡ್ ರೇಷಿಯೋನ ಕೊಟ್ಟು ಅದೇ ರೀತಿ ನ್ಯೂ ರೇಷಿಯೋನ ಕೊಟ್ಟರೆ, ಓಲ್ಡ್ ರೇಷಿಯೋ ಕೊಟ್ಟು ಅದೇ ರೀತಿ ನ್ಯೂ ರೇಷಿಯೋನ ಕೊಟ್ಟರೆ, ಎರಡೂ ರೇಷಿಯೋನ ಕೊಟ್ಟರೆ ಏನು ಮಾಡಬೇಕು ನಾವು? ಓಲ್ಡ್ ರೇಷಿಯೋ ಸ್ಯಾಕ್ರಿಫೈಸ್ ರೇಷಿಯೋ ಇಸ್ ಈಕ್ವಲ್ ಟು ಓಲ್ಡ್ ರೇಷಿಯೋ ಮೈನಸ್ ನ್ಯೂ ರೇಷಿಯೋ ಮಾಡಬೇಕಾಗತ್ತೆ. ಇದೊಂದು ಸ್ವಲ್ಪ ನಿಮಗೆ ಕನ್ಫ್ಯೂಷನ್ ಇದೆ, ಬಟ್ ಆದ್ರೂ ಹೇಳ್ತಾ ಇದ್ದೀನಿ. ಸೊ ಇದನ್ನು ಮಾಡಲೇಬೇಕು. ಸೊ ಓಲ್ಡ್ ರೇಷಿಯೋನು ಕೊಟ್ಟಿದ್ದಾರೆ, ಅದೇ ರೀತಿ ನ್ಯೂ ರೇಷಿಯೋನು ಕೊಟ್ಟಿದ್ದಾರೆ. ಸೊ ಈ ರೀತಿ ಏನಾದರೂ ಕೊಟ್ಟಿದ್ದೇ ಆಗಿತ್ತಂದರೆ, ಈ ರೀತಿ ಏನಾದರೂ ಕೊಟ್ಟಿದ್ರು, ಸೊ ಓಲ್ಡ್ ರೇಷಿಯೋ ಏನೂ ಕೊಡಲಿಲ್ಲ, ಈಕ್ವಲ್ ಕೊಟ್ಟರೆ ಈಕ್ವಲ್ ಆಗಿ ತೊಗೋಬೇಕಾಗತ್ತೆ ಗೇನ್ ರೇಷಿಯೋ. ಸೊ ಬಟ್ ಇಲ್ಲಿ ಏನು ಕೊಟ್ಟಿದ್ದಾರೆ 3:2 ಅಂತ ಕೊಟ್ಬಿಟ್ಟು ಇಲ್ಲಿ 5:3:2 ಅಂತ ಕೊಟ್ಟಿದ್ದಾರೆ. ಸೊ ಓಲ್ಡ್ ರೇಷಿಯೋನು ಕೊಟ್ಟಿದ್ದಾರೆ, ನ್ಯೂ ರೇಷಿಯೋನು ಕೊಟ್ಟಿದ್ದಾರೆ. ಸೊ ಓಲ್ಡ್ ರೇಷಿಯೋ ಮೈನಸ್ ನ್ಯೂ ರೇಷಿಯೋ ಇಸ್ ಈಕ್ವಲ್ ಟು ಸ್ಯಾಕ್ರಿಫೈಸ್ ರೇಷಿಯೋ. ಸ್ಯಾಕ್ರಿಫೈಸ್ ರೇಷಿಯೋ ಮೇಲೆ ನಾವು ಗುಡ್ವಿಲ್ನ ಹಂಚಿಕೆ ಮಾಡಬೇಕಾಗತ್ತೆ. ಅಂಡರ್ಸ್ಟ್ಯಾಂಡ್ ಆಯಿತಾ? ಸೊ ಇವಾಗ ಇನ್ನೊಂದು ಅಡ್ಜಸ್ಟ್ಮೆಂಟ್ ಬರುತ್ತೆ. ಸೊ ಏನಪ್ಪ ಅಂದರೆ ನಾವು ಗುಡ್ವಿಲ್ ಗೇನ್ ರೇಷಿಯೋನ ಕಂಡುಹಿಡಿಬೇಕಾಗತ್ತೆ. ಸೊ ಗೇನ್ ರೇಷಿಯೋನ ಕಂಡುಹಿಡಿಬೇಕಾದ್ರೆ ಅದಕ್ಕೆ ಫಾರ್ಮುಲಾ ಹಾಕಬೇಕಾಗತ್ತೆ. ಆ ಫಾರ್ಮುಲಾ ಕೂಡ ನಿಮಗೆ ಬೇಕಾಗತ್ತೆ. ಎಕ್ಸಾಮ್ಗೆ ಇಂಥದ್ದು ಕೇಳ್ತಾರೆ. ಈ ಒಂದು ಚಾಪ್ಟ್ರಲ್ಲಿ 2 ಕ್ವಶನ್ ಕೇಳ್ತಾರಂತೆ ಈ ವರ್ಷ ಹೇಳಿದರು, ಬಟ್ ಮುಂದಿನ ವರ್ಷ ಹೆಂಗೆ ಕೇಳ್ತಾರೆ ಗೊತ್ತಿಲ್ಲ. ಸೊ ನೋಡೋಣ ಏನೇನಾಗುತ್ತೆ. ಸೊ ಬಟ್ ಆದರೂ ನೀವು ಇದನ್ನು ಬಿಡಿಸ್ಬೇಕಾದ್ರೆ ಸ್ಯಾಕ್ರಿಫೈಸ್ ರೇಷಿಯೋ ಕಂಡುಹಿಡಬೇಕಾಗತ್ತೆ. ಸೊ ಬಿಡಿಸೋಣ ಹಾಗಾದರೆ ಸ್ಯಾಕ್ರಿಫೈಸ್ ರೇಷಿಯೋ. ಸೊ ಕ್ಯಾಲ್ಕುಲೇಷನ್ ಆಫ್ ಸ್ಯಾಕ್ರಿಫೈಸ್ ನಂಬರ್ 2, ವರ್ಕಿಂಗ್ ನೋಟ್ ನಂಬರ್ 2, ಕ್ಯಾಲ್ಕುಲೇಷನ್ ಆಫ್ ಸ್ಯಾಕ್ರಿಫೈಸ್ ರೇಷಿಯೋ. ಸೊ ಕ್ಯಾಲ್ಕುಲೇಷನ್ ಆಫ್ ಸ್ಯಾಕ್ರಿಫೈಸ್ ರೇಷಿಯೋ. ಸೊ ಸ್ಯಾಕ್ರಿಫೈಸ್ ಫಾರ್ಮುಲಾ ಏನಿದೆ ಹಾಗಾದರೆ ನೋಡಿ. ಸ್ಯಾಕ್ರಿಫೈಸ್ ಫಾರ್ಮುಲಾ ಹೇಳ್ತೀನಿ. ಸ್ಯಾಕ್ರಿಫೈಸ್ ರೇಷಿಯೋ ಇಸ್ ಈಕ್ವಲ್ ಟು ಓಲ್ಡ್ ರೇಷಿಯೋ ಮೈನಸ್ ನ್ಯೂ ರೇಷಿಯೋ. ಹೌದಾ? ಸೊ ಹಾಗಾಗಿ ಫಸ್ಟು ಯಾರು ತೊಗೋಣಪ್ಪ ಅಂದರೆ ಯಾರು ತೊಗೋಣ? ಆರ್ತಿ ಈಸ್ ಈಕ್ವಲ್ ಟು
ಆರತಿಯ ಓಲ್ಡ್ ರೇಷಿಯೋ ಎಷ್ಟಿದೆ ನೋಡಿ, ಆರತಿಯ ಓಲ್ಡ್ ರೇಷಿಯೋ ಎಷ್ಟಿದೆ, 3 ಇದೆ. 3/5 ಎಷ್ಟಿದೆ, 3/5 ಇದೆ. ಚೆನ್ನಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಆರತಿಯ ಓಲ್ಡ್ ರೇಷಿಯೋ ಎಷ್ಟಿದೆ, 3/5. 3 + 2 3/5. ಇದು ಆರತಿಯ ಓಲ್ಡ್ ರೇಷಿಯೋ. ಅದೇ ರೀತಿ ಆರತಿಯ ನ್ಯೂ ರೇಷಿಯೋ ನೋಡಿ, ಇಲ್ಲಿ 5/10 ಇದೆ. 5 + 3 + 2 5 + 3 + 2 = 10. 5/10 3/10 2/10 3/5 2/5. ಅದಕ್ಕೆ ಫಸ್ಟ್ ತಗೊಳ್ತಾ ಇದ್ದೀನಿ. ಆರತಿದು ಫಸ್ಟ್ ಇದೆ 3/5. ಆರತಿದು ನ್ಯೂ ಇದೆ 5/10. 3/5 - 5/10. ಅದೇ ರೀತಿ ಭಾರತಿ ತಗೋಬೇಕಾಗತ್ತೆ. ಭಾರತಿ = ನೋಡಿ, ಇಲ್ಲಿ ಭಾರತೀದ ಎಷ್ಟಿದೆ, 2 ಇದೆ. 2/5. ಅದೇ ರೀತಿ ಭಾರತೀದಲ್ಲಿ ಎಷ್ಟಿದೆ, 3 ಇದೆ. 3/10. ಸೊ -3/10 ಇಷ್ಟು ಬರ್ಕೋಬೇಕು ನೀವು. ಸೊ ಇಷ್ಟು ಬರ್ಕೊಂಡ ತಕ್ಷಣ ಏನು ಮಾಡಬೇಕಾಗತ್ತೆ, == ಸೊ ನೆಕ್ಸ್ಟ್ 5 ಮತ್ತು 10 ಒಂದೇ ಮಗ್ಗಿಲಿ ಭಾಗ ಹೋಗುತ್ತಾ? ಸೊ ಚೆನ್ನಾಗಿ ಅಂಡರ್ಸ್ಟ್ಯಾಂಡ್ ಹೋಗಬೇಕು. ಒಂದೇ ಮಗ್ಗಿಲಿ ಭಾಗ ಹೋಗುತ್ತಾ ಅಂತ ತಿಳ್ಕೋಬೇಕು. 5 × 1 = 5, 5 × 2 = 10, 5 × 1 = 5, 5 × 2 = 10. ಸೊ ಅದಕ್ಕಾಗಿ ಇದರಲ್ಲಿ ದೊಡ್ಡ ಅಂಕಿ, ಬಿಗ್ ಅಮೌಂಟ್ 10. 5 ಮತ್ತು 10 ಬರುತ್ತೆ. ಇಷ್ಟು ಅರ್ಥ ಆಗಲಿಲ್ಲ ಅಂದರೆ ಲಸಾಮಸ ತಗೋಬೇಕಾಗತ್ತೆ. ಅವಾಗ ನಿಮಗೆ ಗೊತ್ತಾಗುತ್ತೆ ಎಷ್ಟು ಬರುತ್ತೆ ಅಂತ. ಸೊ 5, 10. ಸೊ 5ರಿಂದ ಭಾಗ ಆಗುತ್ತೆ. 5 × 1 = 5, 5 × 2 = 10. ಓಕೆ, 2 ಇದು 1 ಅಂತೂ ಕೆಳಗೆ ಬರುತ್ತೆ. 2 × 1 = 2. ಹೌದಾ? ಸೊ ಅದಕ್ಕಾಗಿ 2 × 1 = 2. ಸೊ 5 + 2 + 1 + 1 5 + 2 + 1 × 1. ಸೊ ಎಷ್ಟು ಬರುತ್ತೆ? 5 × 2 = 2. ಸಾರಿ, 5 × 2 = 10, 10 × 1 = 10, 10 × 1 = 10. ಸೊ ಫೈನಲಿ ಆನ್ಸರ್ ವಿಲ್ ಬಿ 10. Therefore we have to take into the 10. ಸೊ ಅದಕ್ಕೆ 10 ಬರುತ್ತೆ. ಹಿಂಗೆ ಮಾಡಿದ್ರೂ ಅಷ್ಟೇ ಬರುತ್ತೆ. ಸೊ ಸಿಂಪಲ್ಲಾಗಿ ಈ ಅಂಕಿಲಿ ಈ ಅಂಕಿ ಭಾಗ ಹೋಗ್ತಿದ್ರೆ ಕಾಮನ್ ಆಗಿ ಅದನ್ನು ತೊಗೊಂಡ್ಬಿಡಬೇಕು. ಸೊ 10 ಬಂತು. ಸೊ ಇನ್ನೊಂದು ಆಪ್ಷನ್ ಬರುತ್ತೆ. ಇಲ್ಲಿ ಏನು ಆಪ್ಷನ್ ಬರುತ್ತೆ ಅಂದರೆ 5 ಎಷ್ಟಲೇ 10, 5 ಎಷ್ಟಲೇ 10 ಅಂತ ಬರೀಬೇಕಾಗತ್ತೆ. ನೋಡಿ, ಈ 5ರ ಮೇಲ್ಗಡೆ 3 ಇದೆ. 3 ಮೇಲ್ಗಡೆ ಇಂಟು ಹಾಕಬೇಕು. 1 ಕಾಮನ್ ಆಗಿ ಹೇಳ್ತಾ ಇದ್ದೀನಿ, ಚೆನ್ನಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. 3 ಮೇಲೆ ಇಂಟು 5 ಮೇಲೆ ಇಂಟು. ಓಕೆ, 5 ಮೇಲೆ ಇಂಟು 5 ಮೇಲೆ ಇಂಟು 1 ಬರಿಬೇಡಿ. 5 ಎಷ್ಟಲೇ 10, 5 × 2 = 10, 10 × 1 = 10. ಈ ಥರ ಮಾಡ್ಕೋಬೇಕು. ಅದೇ ರೀತಿ 5 × 2 = 10 ಸೇಮ್. 5 × 2 = 10, 10 × 1 = 10. ಇಷ್ಟು ಮಾಡ್ಕೋಬೇಕಾಗತ್ತೆ. ಇನ್ನೊಂದು ಸರಿ ಹೇಳ್ತಾಯಿದ್ದೀನಿ. 5 × 2 = 10, 10 × 1 = 10, 5 × 2 = 10, 10 × 1 = 10. ಸೊ ಇವಾಗ ಇದ್ರ ಮಧ್ಯೆ ಇಂಟು ಮಾಡ್ಕೋಬೇಕು. 3 × 2 = 6, 5 × 1 ಮೈನಸ್ಗೆ ಮೈನಸ್, ಯಾಕಂದರೆ ಇಲ್ಲಿ ಮೈನಸ್ ಇದೆ. ಮೈನಸ್ಗೆ ಮೈನಸ್. ಸೊ 1 ಸಾರಿ 1 ಅಲ್ಲ, 5 × 1 = 5. ಅದೇ ರೀತಿ 2 × 2 = 4 ಮೈನಸ್ 3 × 1 ಸೊ 3. ಸೊ ಕೊನೆಯದಾಗಿ ಫೈನಲ್ ಆಗಿ ಚೆಕ್ ಮಾಡೋಣ. 6ರಲ್ಲಿ 1 ಹೋದರೆ, ಸಾರಿ 6ರಲ್ಲಿ 5 ಹೋದರೆ 1, 1/10. ಸೊ 4ರಲ್ಲಿ 3 ಹೋದರೆ 1/10. ಸೊ ಫೈನಲ್ ರಿಸಲ್ಟ್ ಏನಾಗುತ್ತೆಪ್ಪ ಅಂದರೆ ರೇಷಿಯೋ ಏನಾಗುತ್ತೆ, ಸ್ಯಾಕ್ರಿಫೈಸ್ ರೇಷಿಯೋ = 1:1. ಸೊ ನಿಮಗೇನಾದರೂ ಇದು ಅಂಡರ್ಸ್ಟ್ಯಾಂಡ್ ಆಗಿಲ್ಲ ಅಂದರೆ, ಸೊ ನಿಮಗೆ ಸ್ಯಾಕ್ರಿಫೈಸ್ ರೇಷಿಯೋ ಕಂಡುಹಿಡಿಯುವಂಥ ಒಂದು ಮೆಥಡ್ಗಳನ್ನ ನಾನು ಆಲ್ರೆಡಿ ಬಿಡಿಸಿದ್ದೀನಿ. ಸೊ ಅದನ್ನು ನಿಮಗೆ ಸಬ್ಸ್ಕ್ರಿಪ್ಷನಲ್ಲಿ ಕಳಿಸಿರ್ತೀನಿ, ಅದನ್ನು ನೋಡಿಕೊಂಡು ನೀವು ನೋಡ್ಬೋದು. ಇನ್ನೂ ಕೂಡ ನಿಮಗೆ ಸ್ಯಾಕ್ರಿಫೈಸ್ ರೇಷಿಯೋ ಬಗ್ಗೆ ಇನ್ನೂ ಕ್ಲಿಯರೆನ್ಸ್ ಸಿಗಲಿಲ್ಲ ಅಂದರೆ ಆ ಒಂದು ವಿಡಿಯೋನ ನೋಡ್ಕೊಂಡು ಬನ್ನಿ. ಸೊ ಇನ್ನೂ ಕ್ಲಾರಿಫಿಕೇಷನ್ ನಿಮಗೆ ಸಿಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಸೊ ಬನ್ನಿ ವಿದ್ಯಾರ್ಥಿಗಳಾದರೆ 1:1 ರೇಷಿಯೋ ಮೇಲೆ ನಾವು ಗುಡ್ಲನ್ನ ಹಂಚಿಕೆ ಮಾಡಬೇಕಾಗುತ್ತೆ. ಸೊ 1:1 ಮೀನ್ಸ್ 1/2, 1/2. ಅದಕ್ಕಾಗಿ ಇಲ್ಲಿ ನೋಡಿ, ಈ 4000ನ ಈಗೇನು ಬಂತಲ್ಲ, ವ್ಯಾಲ್ಯೂಯೇಷನ್ ಆಫ್ ಫರ್ಮ್ ಗುಡಿವಿಲ್ಲ 20,000 ಟೋಟಲ್ ಬಂದಿತ್ತು. 20,000 ಮೇಲೆ 2/10 ತೊಗೊಂಡ್ವಿ, 4000 ಬಂತು. ಈ 4000 ಮೇಲೆ 1/2 ಹಂಚಿಕೆ ಮಾಡಬೇಕು. ಅದೇ ರೀತಿ ಭಾರತಿಗೂ ಕೂಡ 1/2 ಹಂಚಿಕೆ ಮಾಡಬೇಕಾಗತ್ತೆ. ಸೊ ಆನ್ಸರ್ ಎಷ್ಟು ಬರುತ್ತೆ? 2000 ಮತ್ತು 2000. ಸೊ ಇಲ್ಲಿ ಬರೋಣ, 2000 ಮತ್ತು 2000 ಡ್ಯಾಶ್. ಇಷ್ಟೇ.
ಈ ಅಮೌಂಟನ್ನು ಸೇಮ್ ಈ ಕಾಲಮಲ್ಲಿ ಬರೀಬೇಕು. ಯಾಕಂದರೆ ಈ 4000 ಯಾರು ಕೊಡ್ತಾ ಇದ್ದಾರೆ? ಜಯಂತಿ ಕೊಡ್ತಾ ಇದ್ದಾರೆ. ಯಾರ್ಯಾರಿಗೆ ಕೊಟ್ಟರು? ಆರತಿಗೆ ಮತ್ತು ಭಾರತಿಗೆ. ಸೊ 2000 ಇಲ್ಲಿ ಬರಬೇಡ, 2000 ಮತ್ತು 2000. ಸೊ ಫಸ್ಟ್ ಯಾರಿದ್ದಾರೆ? ಆರತಿ. ಸೊ ಅದಕ್ಕಾಗಿ ಟು ಆರತೀಸ್ ಕ್ಯಾಪಿಟಲ್ ಅಕೌಂಟ್. ಇನ್ನೊಂದು ಯಾರಿದ್ದಾರೆ? ಭಾರತಿಗೆ 2000 ಕೊಟ್ಟಿವಿ. ಸೊ ಅದಕ್ಕಾಗಿ ಟು ಭಾರತೀಸ್ ಕ್ಯಾಪಿಟಲ್ ಅಕೌಂಟ್. ಸೊ ಇಲ್ಲಿ ಡ್ಯಾಶ್ 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 ಡ್ಯಾಶ್. ಸೊ ಈ ಗುಡಿಲ್ ಅಮೌಂಟ್ನ ಏನಾದರೂ ಅವ್ರು ವಿಡ್ರಾನ್ ಮಾಡಿದಾರಾ? ಈ ಗುಡಿಲ್ ಅಮೌಂಟ್ನ ವಿಡ್ರಾನ್ ಮಾಡಿದಾರ ಅಂತ ಚೆಕ್ ಮಾಡ್ಬೇಕು. ಅಂದರೆ ರಿಟೇನ್ ಇದೆಯಾ ಅಥವಾ ನಾಟ್ ರಿಟೇನ್ ಇದೆಯಾ ಅಂತ ಕೇಳಬೇಕು. ಎಸ್, ಇಷ್ಟು ಆಯಿತು. ಇವಾಗ ಜಯಂತೀಸ್ ಕ್ಯಾಪಿಟಲ್ 2000 ಬರೆದ್ವಿ. ಅದೇ ರೀತಿ ಇಲ್ಲೂ ಕೂಡ 2000 ಬರೆದ್ವಿ. ಇಲ್ಲಿ ಏನಾದರೂ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ನೋಡೋಣ. ಇದ್ರ ಬಗ್ಗೆ, ಈ ಕ್ಯಾಪಿಟಲ್ ಬಗ್ಗೆ ಏನಾದರೂ ಕೊಟ್ಟಿದ್ದಾರೆ ನೋಡೋಣ. ಸೊ ನೋಡಿ, ನೆಕ್ಸ್ಟ್ ಕೊಟ್ಟಿದ್ದಾರೆ ಏನಪ್ಪ ಅಂದರೆ, ಒಂದು ನಿಮಿಷ. ಎಸ್, ಜಯಂತಿ ಪೇಸ್ 20,000 ಆಸ್ ಕ್ಯಾಪಿಟಲ್. ಇದು ಕಂಪ್ಲೀಟ್ ಆಯಿತು. ದ ಗುಡಿಲ್ ಆಫ್ ದಿ ಫರ್ಮ್ ಈಸ್ ವ್ಯಾಲ್ಯೂಡ್ ಆ್ಯಟ್ ₹20,000. ಗುಡಿಲ್ ಅಮೌಂಟ್ ಶುಡ್ ನಾಟ್ ರಿಮೇನ್ ಇನ್ ಬುಕ್ಸ್. ಎಸ್, ಈ ಒಂದು ಇನ್ಫಾರ್ಮೇಷನ್ಗೆ ಎಲ್ರಿಗೂ ಗೊತ್ತಿರಲಿ. ಯಾವಾಗ ವ್ಯಾಲ್ಯೂಡ್ ಆಗುತ್ತೆ, ಯಾವಾಗ ಕ್ರಿಯೇಟೆಡ್ ಆಗುತ್ತೆ ಅಲ್ಲ, ಆ ಟೈಮಲ್ಲಿ ಗುಡಿಲ್ ಅಮೌಂಟ್ನ ಏನು ಮಾಡಬಾರ್ದು? ತೋರಿಸಲೇಬಾರ್ದು. ಗುಡಿಲ್ ಅಮೌಂಟ್ ಎಲ್ಲೂ ತೋರಿಸ್ಬಾರ್ದು, ಬ್ಯಾಲೆನ್ಸ್ ಶೀಟಲ್ಲೂ ತೋರಿಸ್ಬಾರ್ದು, ಇಲ್ಲಿ ವಿಡ್ರಾನ್ ಕೂಡ ಆಗಬಾರ್ದು. ವಿಡ್ರಾನ್ ಕೂಡ ಆಗಲೇಬಾರ್ದು. ಗುಡ್ವಿಲ್ ಅಮೌಂಟ್ ಇಲ್ಲೇನು ಕೊಟ್ಟಿದ್ದಾರೆ ನೋಡಿ, ಗುಡ್ವಿಲ್ ಅಕೌಂಟ್ ಶುಡ್ ನಾಟ್ ರಿಮೇನ್ ಇನ್ ಬುಕ್ಸ್. ಹಿಂಗಂದರೆ ಅರ್ಥ ಏನಪ್ಪ ಅಂದರೆ ರೈಟ್ ಅಪ್ ಮಾಡಬೇಕು. ರೈಟ್ ಅಪ್ ಅಂದ್ರೇನು? ತೋರಿಸಲೇಬಾರ್ದು, ಎಲ್ಲೂ ತೋರಿಸ್ಬಾರ್ದು, ಬಿಟ್ಬಿಡ್ಬೇಕು ಅದನ್ನು. ಗುಡ್ವಿಲ್ ಅಮೌಂಟ್ ವಿಡ್ರಾನ್ ಮಾಡಬಾರ್ದು, ಎಲ್ಲೂ ತೋರಿಸ್ಬಾರ್ದು. ಎಷ್ಟು ಮಾಡಿದ್ದೀವಲ್ಲ ಅಷ್ಟಕ್ಕೆ ಅಲ್ಲಿಗೆ ಕಂಪ್ಲೀಟ್ ಮಾಡಬೇಕು. ಅದನ್ನು ಬ್ಯಾಲೆನ್ಸ್ ಶೀಟ್ ಕೂಡ ತೊಗೊಂಡು ಹೋಗಬಾರ್ದು. ರಿಮೈನಿಂಗ್ ಗುಡ್ವಿಲ್ ಅಮೌಂಟ್ ಕೂಡ ಬ್ಯಾಲೆನ್ಸ್ ಶೀಟ್ಗೆ ನಾವು ತೋರಿಸಲೇಬಾರ್ದು. ಇದು ಆ್ಯಸ್ ಪರ್ ನ್ಯೂ 26 ಪ್ರಕಾರ. ಆ್ಯಸ್ ಪರ್ 26 ಪ್ರಕಾರ ಇದು ಏನಾಗುತ್ತೆ? ಅನ್ವಯ ಆಗುತ್ತೆ. ಸೊ ಅದಕ್ಕಾಗಿ ಏನು ಮಾಡ್ತಾ ಇದ್ದೀನಿ, ಸೊ ಈ 2000 ಇಲ್ಲಿ ತೋರಿಸಿದ್ದೀವಿ. ಇದು ಯಾವುದೇ ರೀತಿ ವಿಡ್ರಾನ್ ಆಗಲ್ಲ, ಅಲ್ಲೇ ಇರುತ್ತೆ, ರಿಟೇನ್ ಇರುತ್ತೆ, ಅಷ್ಟೇ ಇರುತ್ತೆ. ಸೊ ಇಷ್ಟು ಮಾಡಿಬಿಟ್ಟು ನಾವು ಕ್ಯಾಲ್ಕುಲೇಷನ್ ಮಾಡಬೇಕು ಎಷ್ಟು ಬರುತ್ತೆ ಆನ್ಸರ್ ಅಂತ. ಓಕೆ, ಇವಾಗ ಟೋಟಲ್ ಮಾಡೋಣ. ಸೊ ಫಸ್ಟು ಯಾವ್ದು ಜಾಸ್ತಿ ಆಗುತ್ತೆ? ಈ ಸೈಡ್ ಜಾಸ್ತಿ ಆಗುತ್ತೆ, 52,000. ಅದೇ ರೀತಿ ಇಲ್ಲಿ ಆಗುತ್ತೆ 25,000, ಅಂದರೆ 27,000. ಅದೇ ರೀತಿ ಇಲ್ಲಿ 20,000. ಓಕೆ, ಹೌದಾ? 20,000. ನೆಕ್ಸ್ಟ್ ಏನು ಮಾಡೋಣಪ್ಪ ಅಂದರೆ, ಸೇಮ್ ಅದನ್ನೇ ಈ ಕಡೆ ಬರ್ಕೊಂಬಿಡೋಣ. ಏನಪ್ಪ ಅಂದರೆ 52,000. ಅದೇ ರೀತಿ 27,000. ಅದೇ ರೀತಿ 20,000. ಸೊ ಇದರಲ್ಲಿ ಇವೆಲ್ಲ ಮೈನಸ್ ಮಾಡೋಣ. ಸೊ ಇದಕ್ಕೆ ಏನಂತೀವಿ? ಟು ಬ್ಯಾಲೆನ್ಸ್ ಕ್ಯಾರಿ ಡೌನ್. ಸೊ ಎಷ್ಟು ಬರುತ್ತೆ? 50,200 ಬರುತ್ತೆ. ಸೊ 27,000ಅಲ್ಲಿ ಇದು ಮೈನಸ್ ಮಾಡಿದ್ರೆ ಎಷ್ಟು ಬರುತ್ತಪ್ಪ ಅಂದರೆ 25,800 ಬರುತ್ತೆ. ಅದೇ ರೀತಿ ಇದರಲ್ಲಿ ಇದು ಮೈನಸ್ ಮಾಡಿದ್ರೆ ಎಷ್ಟು ಬರುತ್ತಪ್ಪ ಅಂದರೆ 4,000 ಪ್ಲಸ್ 2 ಮೈನಸ್ ಮಾಡಿದ್ರೆ ಎಷ್ಟು ಬರುತ್ತೆ? 16,000 ಬರುತ್ತೆ. ಸೊ ಅದೇ ಅಮೌಂಟನ್ನು ಇಲ್ಲಿ ಬೈ ಬ್ಯಾಲೆನ್ಸ್ ಬ್ರಾಡ್ ಡೌನ್ ಅಂತ ಹಾಕಿ ಬರೀಬೇಕಾಗತ್ತೆ. ಇಲ್ಲಿ ಈ ಸೈಡಲ್ಲಿ ಬೈ ಬ್ಯಾಲೆನ್ಸ್ ಬ್ರಾಡ್ ಡೌನ್ ಮುಂದಿನ ವರ್ಷಕ್ಕೆ ನಾವು ಟ್ರಾನ್ಸ್ಫರ್ ಮಾಡ್ತಾಯಿದ್ವಿ. ಸೊ 50,200, 25,800, 16,000. ಸೊ ಕಂಪ್ಲೀಟ್ ಆಯಿತು. ಈ ಅಮೌಂಟನ್ನು ಬ್ಯಾಲೆನ್ಸ್ ಶೀಟ್ಗೆ ತೊಗೋಬೇಕಾಗತ್ತೆ. ಸೊ ಇವಾಗ ಬ್ಯಾಲೆನ್ಸ್ ಶೀಟ್ನ ನಾನು ಬಿಡಿಸ್ತಾ ಇದ್ದೀನಿ. ಸೊ ಎಲ್ಲರೂ ಬ್ಯಾಲೆನ್ಸ್ ಶೀಟ್ ಕಾಲಮ್ನ ಹಾಕಿ. ಎಸ್ ವಿದ್ಯಾರ್ಥಿಗಳೇ, ಬ್ಯಾಲೆನ್ಸ್ ಶೀಟ್ನ ಇವಾಗ ಬಿಡಿಸೋಣ. ಬ್ಯಾಲೆನ್ಸ್ ಶೀಟ್ನ ಬಿಡಿಸೋಕ್ಕಿಂತ ಮುಂಚೆ ಏನು ಮಾಡಬೇಕಪ್ಪ ಅಂದರೆ ಲ್ಯಾಬಿಲಿಟಿ ಸೈಡ್ ಫಸ್ಟ್ನ ಬಿಡಿಸ್ಬೇಕಾಗುತ್ತೆ. ಭಾಳ ಈಸಿ ಇರುತ್ತೆ ಲ್ಯಾಬಿಲಿಟಿ ಸೈಡ್. ಸೊ ಅದಕ್ಕಾಗಿ ಲ್ಯಾಬಿಲಿಟಿ ಸೈಡ್ ಫಸ್ಟ್ ಬಿಡಿಸಿ ಆಮೇಲೆ ಆ ಸೈಡ್ನ ಬಿಡಿಸೋಣ, ಸರಿನಾ? ಸೊ ಫಸ್ಟು ಲ್ಯಾಬಿಲಿಟಿ ಸೈಡ್ ನೋಡೋಣ. ಲ್ಯಾಬಿಲಿಟಿ ಸೈಡಲ್ಲಿ ಏನು ಕೊಟ್ಟಿದ್ದಾರೆ? ಬಿಲ್ಸ್ ಪೇಬಲ್ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ಯಾವುದೇ ರೀತಿಯ ಇನ್ಫಾರ್ಮೇಷನ್ ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಿಲ್ಲ. ಸೊ ಸಿಂಪಲ್ಲಾಗಿ 14,000 ತೊಗೊಂಬಿಡಿ. ಲ್ಯಾಬಿಲಿಟೀಸ್ ಬಿಲ್ಸ್ ಪೇಬಲ್ 14,000. ಸೊ ಅದಕ್ಕಾಗಿ ಫಸ್ಟು ಬಿಲ್ಸ್ ಪೇಬಲ್, ಆಮೇಲೆ ಇಲ್ಲಿ 31st ತೊಗೋಬಾರ್ದು, 1 ತೊಗೋಬೇಕು. ಯಾಕಂದರೆ 1 ತಾರೀಕಿಗೆ ಅವನು ಏನು ಮಾಡಿದಾನಪ್ಪ ಅಂದರೆ ಡೇಟ್ 1ಕ್ಕೆ ಏನೋ ಜಾಯ್ನ್ ಆಗಿದ್ದಾನೆ. ಸೊ ಅದಕ್ಕಾಗಿ 1/4/2017. ಸೊ ಇಲ್ಲಿ ನೋಡಿ ಬೇಕಾದರೆ 1/4/2017. ಸೊ ಬಿಲ್ಸ್ ಪೇಬಲ್ ಅಮೌಂಟ್ ಇದೆ 14,000. ಓಕೆ,
ಅದೇ ರೀತಿ ನೆಕ್ಸ್ಟ್ ಕೊಟ್ಟಿದ್ದಾರೆ ಕ್ರೆಡಿಟರ್ಸ್ ಏನಾದರೂ ಕ್ಲೇಮ್ಸ್ ಇದ್ದರೆ ನೋಡಬೇಕು, ಏನೂ ಕ್ಲೇಮ್ಸ್ ಇದರಲ್ಲಿ ಕೊಟ್ಟಿಲ್ಲ. ಸೊ ಕ್ರೆಡಿಟರ್ಸ್ 16,000 ಇದೆ. ಕ್ರೆಡಿಟರ್ಸ್ 16,000. ಸೊ ಇದಾದ ತಕ್ಷಣ ನೆಕ್ಸ್ಟ್ ಕೊಟ್ಟಿದ್ದಾರೆ ಕ್ಯಾಪಿಟಲ್ ಅಂತ ಕೊಟ್ಟಿದ್ದಾರೆ. ಸೊ ಈ ಕ್ಯಾಪಿಟಲ್ ತೊಗೋಬಾರ್ದು, ಈ ವರ್ಷದ ಕ್ಯಾಪಿಟಲ್ ಅಕೌಂಟಲ್ಲಿ ಎಷ್ಟು ಅಮೌಂಟ್ ಬಂದಿದೆ ಅದನ್ನು ತೊಗೋಬೇಕಾಗುತ್ತೆ. 3 ಜನ ಇದ್ದಾರೆ. ಸೊ ಪಾರ್ಟ್ನರ್ಸ್ ಕ್ಯಾಪಿಟಲ್. ಸೊ ಫಸ್ಟ್ ಇದ್ದಾರೆ ಆರತಿ, ಭಾರತಿ ಮತ್ತು ಜಯಂತಿ. ಆರತಿ, ಭಾರತಿ, ಜಯಂತಿ ಈಕ್ವಲ್ ಟು. ಸೊ ಆರತಿದು ಎಷ್ಟು ಬಂದಿದೆ, ಭಾರತಿ ಎಷ್ಟು ಬಂದಿದೆ ಚೆಕ್ ಮಾಡೋಣ. ಸೊ ನೋಡಿ ಆರತಿದಿದೆ 50,200. ಸೊ ಅದನ್ನ ಬರಿತಾ ಇದ್ದೀನಿ 50,200. ಅದೇ ರೀತಿ ಭಾರತಿ ಇದೆ 25,800. 25,800. ಅದೇ ರೀತಿ 16,000 ಇದೆ 16,000. ಸೊ ಇದನ್ನೆಲ್ಲ ಟೋಟಲ್ ಮಾಡಿದ್ರೆ ಎಷ್ಟು ಬರುತ್ತೆ ಚೆಕ್ ಮಾಡಿ, ಎಷ್ಟು ಬರುತ್ತೆ ನೋಡೋಣ ಒಂದು ನಿಮಿಷ. ಸೊ ಫಸ್ಟ್ ಅಮೌಂಟ್ ಇದೆ 50,200 ಪ್ಲಸ್ 25,800 ಪ್ಲಸ್ 16,000 92,000 ಇದೆ. ಸೊ ಇನ್ನೊಂದು ಸರಿ ಮಾಡಿ ಆದರೆ 50,200 ಪ್ಲಸ್ 25,800 ಪ್ಲಸ್ 16,000 92,000 ಬರುತ್ತೆ. ಸೊ ಅದಕ್ಕಾಗಿ ಇಲ್ಲಿ 92,000 ಬರೆಯೋಣ. ಸೊ ನೆಕ್ಸ್ಟು ಏನಾಗುತ್ತಪ್ಪ ಅಂದರೆ ಟೋಟಲ್ ಮಾಡೋಣ, ಎಷ್ಟು ಬರುತ್ತೆ 14 ಪ್ಲಸ್ 16 ಪ್ಲಸ್ 92. ಸೊ ಫಸ್ಟ್ ಇದೆ ಯಾವುದಿದೆ 14, 16, 92. 92,000 ಪ್ಲಸ್ 14,000 16,000 1,22,000 ಇದೆ ಆನ್ಸರ್. ಸೊ 1,22,000 ಇದೆ ಆನ್ಸರ್. ನೋಡೋಣ ಇಲ್ಲಿ 1,22,000 ಆನ್ಸರ್ ಬಂದಿದೆ. ಸೊ 1,22,000 ಆನ್ಸರ್. ಸೊ ಅದಕ್ಕಾಗಿ ಇಲ್ಲಿ ಬರೆಯೋಣ. ಸೊ ಅದನ್ನು ಕೂಡ ಇಲ್ಲಿ ಬರೆಯೋಣ 1,22,000 ಆನ್ಸರ್ ಬರಲೇಬೇಕು. ಸಿಂಪಲ್ ಇರುತ್ತೆ ಲ್ಯಾಬ್ಲೆಟ್ ಸೈಡ್, ಅದಕ್ಕಾಗಿ ಅದನ್ನು ಫಸ್ಟ್ ಬಿಡಿಸ್ಬೇಕಾಗುತ್ತೆ. ಸೊ ನೆಕ್ಸ್ಟ್ ಹೋಗೋಣ ಅಸೆಟ್ ಸೈಡಲ್ಲಿ ಏನೇನು ಕೊಟ್ಟಿದ್ದಾರೆ. ಓಕೆ, ಫಸ್ಟು ಅಸೆಟ್ ಸೈಡಲ್ಲಿ ಕ್ಯಾಶ್ ಕೊಟ್ಟಿದ್ದಾರೆ 15,000. ಎಸ್, ನಾವು ಕ್ಯಾಶ್ ಅಕೌಂಟ್ನ ಬಿಡಿಸಲಿಲ್ಲ. ಸೊ ಬಿಡಿಸ್ಬೇಕು. ಇರಲಿ, ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ಕೊಡ್ತೀನಿ ಕ್ಯಾಶ್ ಅಕೌಂಟ್ನ ಬಿಡಿಸೋದು ಯಾವ ರೀತಿ ಅಂತ. ಇಲ್ಲೇ ಡೈರೆಕ್ಟಾಗಿ ಅಸೆಟ್ ಸೈಡಲ್ಲಿ ಕ್ಯಾಶ್ ಅಕೌಂಟ್ನ ಹೇಳ್ಕೊಡ್ತೀನಿ. ಹೇಗೆ ಕ್ಯಾಶ್ ಅಕೌಂಟ್ನ ಬಿಡಿಸ್ಬೋದು ಅಥವಾ ಬಿಡಿಸದೇ ಇರ್ಬೋದು. ಸೊ ಭಾಳ ಅಂದರೆ ಕಾಂಪ್ಲಿಕೇಟೆಡ್ ಪ್ರಾಬ್ಲಮ್ ಇತ್ತಂದರೆ ಕ್ಯಾಶ್ ಅಕೌಂಟ್ ಬಿಡಿಸಲೇಬೇಕಾಗತ್ತೆ. ಕಾಂಪ್ಲಿಕೇಟೆಡ್ ಇರಲಿಲ್ಲ, ಕ್ಯಾಪಿಟಲ್ ಅಡ್ಜಸ್ಟ್ಮೆಂಟ್ ಇತ್ತಂದರೆ ಕಂಪಲ್ಸರಿ ಕ್ಯಾಶ್ ಅಕೌಂಟ್ ಬಿಡಿಸ್ಬೇಕು. ಕ್ಯಾಪಿಟಲ್ ಅಡ್ಜಸ್ಟ್ಮೆಂಟ್ ಇರಲಿಲ್ಲ ಅಂದರೆ ಸಿಂಪಲ್ಲಾಗಿ ಅಲ್ಲೇ ಬಿಡಿಸ್ಬಿಡೋಣ. ಸೊ ನೋಡಿ, ಬ್ಯಾಲೆನ್ಸ್ ಶೀಟಲ್ಲಿ ಕ್ಯಾಶ್ ಕೊಡಿದ್ರೆ 15,000. ಹೊಸ ವ್ಯಕ್ತಿ ಬರಬೇಕಾದ್ರೆ ಕ್ಯಾಶ್ ತಂದಿದ್ದಾನೆ 20,000. ನೋಡಿ, ಬ್ಯಾಲೆನ್ಸ್ ಶೀಟಲ್ಲಿ ಕ್ಯಾಶ್ ಕೊಡಿದರೆ 15,000. ಹೊಸ ವ್ಯಕ್ತಿ ಬರುವಂಥ ವ್ಯಕ್ತಿ ಯಾರಿದ್ದಾರಲ್ಲ ಅವರು ತಂದಿದ್ದಾರೆ ಕ್ಯಾಪಿಟಲ್ 20,000. ಬಟ್ ಅವ್ನು ಗುಡಿಲ್ನ ತಗೋಬಾರ್ದು. ಅವ್ರು ಹೇಳಿದ್ದಾರೆ ಗುಡಿಲ್ ಅಕೌಂಟ್ ಶುಡ್ ನಾಟ್ ರಿಮೈನ್ ಇನ್ ಬುಕ್ಸ್. ಯಾವುದೇ ಬುಕ್ಕಲ್ಲಿ ಗುಡಿಲ್ ಅಕೌಂಟ್ನ ಬರಿಬಾರ್ದು, ತೋರಿಸ್ಬಾರ್ದು. ಬ್ಯಾಲೆನ್ಸ್ ಶೀಟಲ್ಲಿ ತೋರಿಸ್ಬಾರ್ದು, ಕ್ಯಾಪಿಟಲ್ ಅಕೌಂಟಲ್ಲಿ ತೋರಿಸ್ಬಾರ್ದು. 20,000 ಏನಾಗಿದೆ ಕ್ಯಾಪಿಟಲ್ ಪ್ಲಸ್ 15,000 ಕ್ಯಾಶ್. ಸೊ ಇದನ್ನು ಎರಡನ್ನೂ ಬರಿತಾ ಇದ್ದೀನಿ ಕ್ಯಾಶ್ ಅಕೌಂಟಲ್ಲಿ. ಕ್ಯಾಶ್ ಇನ್ ಹ್ಯಾಂಡ್. ಸೊ ಫಸ್ಟ್ ಎಷ್ಟಿದೆ ಬ್ಯಾಲೆನ್ಸ್ ಶೀಟಲ್ಲಿ 15,000 ಇದೆ, ಅದನ್ನು ಬರಿತಾ ಇದ್ದೀನಿ. ಸೊ ಸೆಕೆಂಡ್ ಎಷ್ಟಿದೆ 20,000 ನ್ಯೂ ಪಾರ್ಟ್ನರ್ ತಂದಿರುವಂಥ ಕ್ಯಾಪಿಟಲ್ 20,000 ಎಲ್ಲ ಸೇರಿಸಿ 35,000 ಅಷ್ಟೇ, ಮುಗಿದೋಯ್ತು. ಸೊ ಈ 35,000 ಕ್ಯಾಶ್ ಅಕೌಂಟ್ ಬಿಡಿಸಿದಂಗೆ ಅಲ್ಲೂ ಕೂಡ ಅಷ್ಟೇ ಬರುತ್ತೆ, ಕ್ಯಾಶ್ ಅಕೌಂಟ್ ಬಿಡಿಸಿದ್ರು ಅಷ್ಟೇ ಬರುತ್ತೆ ಆನ್ಸರ್. ಇಷ್ಟೇ, ಏನು ಸಿಸ್ಟಮ್ಯಾಟಿಕ್ ಆಗಿರುತ್ತೆ ಅಷ್ಟೇ. ಸೊ ನೆಕ್ಸ್ಟು ಅಸೆಟ್ ಸೈಡಲ್ಲಿ ಏನು ಕೊಟ್ಟಿದ್ದಾರೆ, ಬಿಲ್ಡಿಂಗ್ಸ್ ಕೊಟ್ಟಿದ್ದಾರೆ 25,000. ಈ ಬಿಲ್ಡಿಂಗ್ಸ್ ಮೇಲೆ ಅಪ್ರಿಷಿಯೇಷನ್ ಇದೆ. ಬಿಲ್ಡಿಂಗ್ ಅಪ್ರಿಷಿಯೇಟ್ ಬೈ 5,000, ಡೈರೆಕ್ಟ್ಲಿ 5,000 ಇದೆ. 25,000 ಪ್ಲಸ್ 5,000 30,000. ಸೊ ಅದಕ್ಕಾಗಿ ಫಸ್ಟು ಬಿಲ್ಡಿಂಗ್ ಅಂತ ಬರಿತೀನಿ. $25,000 ಆ್ಯಡ್ ಅಪ್ರಿಷಿಯೇಷನ್ ಯಾವತ್ತು ಆ್ಯಡ್ ಆಗುತ್ತೆ, ಅಪ್ರಿಷಿಯೇಷನ್. ಸೊ ಟೋಟಲ್ 30,000. ಇದು ಕೂಡ ಕಂಪ್ಲೀಟ್ ಆಯಿತು. ಸೊ ನೆಕ್ಸ್ಟ್ ಏನಿದೆಯಪ್ಪ ಅಂದರೆ ಪೇಟೆಂಟ್ 6,000. ಪೇಟೆಂಟ್ ಮೇಲೆ ಯಾವುದೇ ರೀತಿಯ ಇನ್ಫಾರ್ಮೇಷನ್ ಕೊಟ್ಟಿಲ್ಲ, ಡೈರೆಕ್ಟಾಗಿ ಪೇಟೆಂಟ್ 6,000. ಓಕೆ,
ಅದೇ ರೀತಿ ಪೇಟೆಂಟ್ ಆದ ತಕ್ಷಣ ಮಷಿನರಿ ಇದೆ 35,000. ಮಷಿನರಿ ಮೇಲೆ ಏನಾದರೂ ಡೆಪ್ರಿಷಿಯೇಷನ್ ಕೊಟ್ಟಿದ್ದಾರೆ. ಮಷಿನರಿ ಈಸ್ ಡೆಪ್ರಿಷಿಯೇಟೆಡ್ ಬೈ 20%. ನೋಡಿ, ಮಷಿನರಿ ಬಿಲ್ಡಿಂಗ್ ಆರ್ ಅಪ್ರಿಷಿಯೇಟ್ ಬೈ 5,000 ಆ್ಯಂಡ್ ಮಷಿನರಿ ಈಸ್ ಡೆಪ್ರಿಷಿಯೇಟ್ 20%. ಆಲ್ರೆಡಿ ನಾವು ಕಂಡುಹಿಡಿದ್ವಿ 20% ಮಷಿನರಿನ ಕಂಡುಹಿಡಿದ್ವಿ. ಸೊ ಅದನ್ನು ನೋಡಿದರೆ ನಿಮ್ಗೆ ಅರ್ಥ ಆಗುತ್ತೆ. ಸೊ ಎಷ್ಟು ಬಂದಿದೆ ಮಷಿನರಿ ನೋಡಿ, 7,000 ಇದೆ. ಮಷಿನರಿ ಡೆಪ್ರಿಷಿಯೇಷನ್ 7,000. ಸೊ ಅದಕ್ಕಾಗಿ ಮಷಿನರಿ ಫಸ್ಟ್ ಎಷ್ಟಿದೆ, ಬ್ಯಾಲೆನ್ಸ್ ಶೀಟಲ್ಲಿ ಎಷ್ಟಿದೆಪ್ಪ ಅಂದರೆ 35,000 ಇದೆ. ಹೌದಾ? ಲೆಸ್ ಡೆಪ್ರಿಷಿಯೇಷನ್ ಎಟ್ 20% ಎಷ್ಟು ಬರುತ್ತೆ? 7,000. 35,000ಅಲ್ಲಿ 7,000 ಮೈನಸ್ ಮಾಡಿದರೆ ಎಷ್ಟು ಬರುತ್ತೆ? ಸೊ ಎಷ್ಟು ಬರುತ್ತೆಪ್ಪ ಅಂದರೆ 28,000. ಇದು ಕೂಡ ಕಂಪ್ಲೀಟ್ ಆಯಿತು. ಮತ್ತು ನೆಕ್ಸ್ಟ್ ನೋಡೋಣ ಯಾವುದಪ್ಪ ಅಂದರೆ ಮಷಿನರಿ ಆದ ತಕ್ಷಣ ಯಾವುದಿದೆ, ಡೆಟಾಸ್ ಇದೆ. ಪ್ರೊವಿಷನ್ ಫಾರ್ ಡೌಟ್ಫುಲ್ ಇಟ್ಸ್ ಇನ್ಕ್ರೀಸ್ಡ್ ಬೈ 1,000 ಇದೆ. ಇಲ್ಲಿ 1,000 ಹೆಚ್ಚಿಗೆ ಆಗಿದೆ, ಮತ್ತು ಇಲ್ಲಿ ಮೊದಲೇ ಒಂದು 600 ಇತ್ತು. ಇನ್ಕ್ರೀಸ್ಡ್ ಬೈ ಕೊಟ್ಟರೆ ಡೈರೆಕ್ಟ್ ಅಮೌಂಟ್ ತಗೋಬೇಕು 1,000, ಮತ್ತು ಇದನ್ನು 600 ಕೂಡ ಕೂಡಿಸ್ಕೋಬೇಕು. 1,000 ಪ್ಲಸ್ ಇಲ್ಲಿ 1,000 ಇದೆ, ಆಮೇಲೆ ಇಲ್ಲಿ 600 ಇದೆ, 1,600. ಸೊ ಅದಕ್ಕಾಗಿ ಫಸ್ಟ್ ಡೆಟಾಸ್ ಬರೆಯೋಣ. ಡೆಟಾಸ್ ಡ್ಯಾಶ್ ಎಷ್ಟಿದೆ? 20,000 ಲೆಸ್ ಪ್ರೊವಿಷನ್ ಸೊ ಮೊದಲು ಎಷ್ಟಿತ್ತು? 600 ಇತ್ತು. ಈಗ ಮತ್ತೆ 1,000 ಜಾಸ್ತಿ ಆಗ್ತಾಯಿದೆ. ಬೈ ಅಂತ ಕೊಟ್ಟು 1,000 ಕೊಟ್ಟಿದ್ದಾರೆ. ಬೈ ಅಂತ ಕೊಟ್ಟು 1,000 ಮತ್ತು ಇದಾಗಿ ಜಾಸ್ತಿ ಆಗ್ತಾಯಿದೆ ಅಂದರೆ ಏನು ಮಾಡಬೇಕಪ್ಪ ಅಂದರೆ 1,600 ಆಗುತ್ತೆ. ಲೆಸ್ ಮಾಡಿದರೆ ಎಷ್ಟು ಬರುತ್ತೆ? 20,000 1,000 ಕಳೆದ್ರೆ 19,000. 19,000 600 ತೆಗೆದ್ರೆ 18,400. ಓಕೆ, ಅದು ಕೂಡ ಕೊಡಾಯಿತು. ಇನ್ನು ಸ್ಟಾಕ್ ಕೊಡಿದರೆ 4,600. ಸ್ಟಾಕ್ ಡೈರೆಕ್ಟ್ಲಿ 4,600. ಈಗ ಟೋಟಲ್ ಮಾಡೋಣ, ಆನ್ಸರ್ ಅಷ್ಟೇ ಬರುತ್ತಲ್ಲ ನೋಡೋಣ. ಓಕೆ, ಫಸ್ಟ್ ಇದೆ ನೋಡಿ 35,000 ಇದೆ ಫಸ್ಟ್, ಆಮೇಲೆ 30,000, ಆಮೇಲೆ 6,000, ಆಮೇಲೆ 28,000, ಆಮೇಲೆ 18,400, ಆಮೇಲೆ 4,600. 1,22,000 ಆನ್ಸರ್ ಸೇಮ್ ಬಂದಿದೆ. ಪರ್ಫೆಕ್ಟ್ಲಿ ಆನ್ಸರ್ ಬಂದಿದೆ. ಇಷ್ಟೇ ನೋಡಿ ಪ್ರಾಬ್ಲಮ್. ಈ ಥರ ಬಿಡಿಸ್ಬೇಕು. ವ್ಯಾಲ್ಯೂಯೇಷನ್ ಬಂದರೆ, ವ್ಯಾಲ್ಯೂಡ್ ಬಂದರೆ ಫಸ್ಟು ನೀವು ತಿಳ್ಕೊಬೇಕು ಹೌ ಟು ಕ್ಯಾಲ್ಕುಲೇಟ್ ದಿ ಗುಡ್ ವಿಲ್. ಸೆಕೆಂಡ್ ತಿಳ್ಕೊಬೇಕು ಹೌ ಟು ಕ್ಯಾಲ್ಕುಲೇಷನ್ ಆಫ್ ಸ್ಯಾಕ್ರಿಫೈಸ್ ರೇಷಿಯೋ. ಈ ಸ್ಯಾಕ್ರಿಫೈಸ್ ರೇಷಿಯೋ ಮೇಲೆ ನಾವು ಗುಡ್ ವಿಲ್ನ ಹಂಚಿಕೆ ಮಾಡಿದರೆ ಆನ್ಸರ್ ಕರೆಕ್ಟ್ ಬರುತ್ತೆ. ಸೊ ಈ ಥರ ಒಂದು ಪ್ರಾಬ್ಲಮ್ ಇದೆ. ಸೊ ನೆಕ್ಸ್ಟ್ ಪ್ರಾಬ್ಲಮಲ್ಲಿ ಇದೇ ಥರ ಇನ್ನೊಂದು ಪ್ರಾಬ್ಲಮ್ ಸಾಲ್ವ್ ಮಾಡ್ತೀನಿ. ಸೊ ಆ ಥರ ಪ್ರಾಬ್ಲಮ್ ಸಾಲ್ವ್ ಮಾಡಿ ಇನ್ನೊಂದು ಪ್ರಾಬ್ಲಮ್ ಸಾಲ್ವ್ ಮಾಡಿದ್ರೆ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಈಗ ಆರತಿ ಭಾರತಿ ಆಯಿತು. ಕ್ವಶನ್ ಬ್ಯಾಂಕಲ್ಲಿರುವಂಥ ನೆಕ್ಸ್ಟ್ ಕ್ವಶನ್ ಯಾವುದಪ್ಪ ಅಂದರೆ ಎ ಆ್ಯಂಡ್ ಬಿ. ಕ್ವಶನ್ ಬ್ಯಾಂಕಲ್ಲಿರುವ 11th ಕ್ವಶನ್ನ ಬಿಡಿಸ್ತಾ ಇದ್ದೀನಿ. ನೆಕ್ಸ್ಟಲ್ಲಿ ಬೇಡ, ಇದು 4 ಜನದ್ದಿದೆ ಮತ್ತು ಹೆವಿ ಆಗುತ್ತೆ ನಿಮಗೆ, ಬೇಡ. ಸೊ 3 ಜನರದ್ದು ಬಿಡಿಸೋಣ. ಕ್ವಶನ್ ಬ್ಯಾಂಕಲ್ಲಿರುವಂಥ 12th ಪ್ರಾಬ್ಲಮ್ ನೋಡೋಣ. ಶರತ್ ಭರತ್ ಕೊಟ್ಟಿದ್ದಾರೆ, ಟೂರಿಸ್ಟ್ 1 ಕೊಟ್ಟಿದ್ದಾರೆ, ಬ್ಯಾಲೆನ್ಸ್ ಶೀಟ್ ಕೊಟ್ಟಿದ್ದಾರೆ. ಓಕೆ, ರಿಸರ್ವ್ ಫಂಡ್ ಕೂಡ ಬಂದಿದೆ ಇಲ್ಲಿ. ಓಕೆ, ಬರಲಿ. ಸೊ ನೆಕ್ಸ್ಟು ದಿ ಅಡ್ಮಿಟ್ ಕಮತ್ 1/5 ಸೇಲ್ಸ್ 1/5 ಅಂತ ಕೊಟ್ಟಿದ್ದಾರೆ. ದ ನ್ಯೂ ಪಾರ್ಟ್ನರ್ ಬ್ರಿಂಗ್ಸ್ 25,000 ಕ್ಯಾಪಿಟಲ್. ದ ಗುಡ್ ವಿಲ್ ಅಕೌಂಟ್ ರೇಸ್ಡ್ ಅಂತ ಕೊಟ್ಟಿದ್ದಾರೆ. ರೇಸ್ಡ್ ಅಂದ್ರೆ ಒಂದೇ. ಸೊ ನೆಕ್ಸ್ಟ್ ಇಲ್ಲಿ ಏನು ಕೊಟ್ಟಿದ್ದಾರಪ್ಪ ಅಂದರೆ ವ್ಯಾಲ್ಯೂ ಆಫ್ ಗುಡ್ ಬಿಲ್ಡಿಂಗ್ಸ್ ಈಸ್ ಟು ಬಿ ಅಪ್ರಿಷಿಯೇಟ್ ಬೈ 7,000 ಆ್ಯಂಡ್ ಫರ್ನಿಚರ್ ಟು ಬಿ ಅಪ್ರಿಷಿಯೇಟ್ ಬೈ 1,000. ಓಕೆ, ಸ್ಟಾಕ್ ಈಸ್ ವ್ಯಾಲ್ಯೂಡು. ಆಮೇಲೆ ಔಟ್ಸ್ಟ್ಯಾಂಡಿಂಗ್ ಪ್ರಿಂಟಿಂಗ್ ಚಾರ್ಜಸ್ ಇದೆ. ಬಿಡಿಸೋಣ. ಯಾವ್ದು ಬಿಡಿಸೋಣಪ್ಪ ಅಂದರೆ ಕ್ವಶನ್ ಬ್ಯಾಂಕಲ್ಲಿರುವಂಥ 12th ಕ್ವಶನ್ನ ನಾನು ಬಿಡಿಸ್ತಾ ಇದ್ದೀನಿ. ಯಾವ ಕ್ವಶನಪ್ಪ ಅಂದರೆ 12th ಕ್ವಶನ್ನ ನಾನು ಕ್ವಶನ್ ಬ್ಯಾಂಕಲ್ಲಿ ಬಿಡಿಸ್ತಾ ಇದ್ದೀನಿ ನೆಕ್ಸ್ಟ್ ಪ್ರಾಬ್ಲಮಲ್ಲಿ. ಸೊ ನೀವು ಪ್ರಿಪೇರ್ ಆಗಿರ್ರಿ. ಥ್ಯಾಂಕ್ ಯು. ಸೊ ನನ್ನ ಒಂದು ವಿಡಿಯೋನ ವಾಚ್ ಮಾಡಿದ್ದಕ್ಕೆ ಇಲ್ಲಿ ತನಕ ನಿಮಗೆಲ್ರಿಗೂ ಧನ್ಯವಾದಗಳು. ಅದೇ ರೀತಿ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ, ಅವರಿಗೂ ಕೂಡ ಎಕ್ಸಾಮ್ಗೆ ಹೆಲ್ಪ್ ಆಗಲಿ ಅಂತ ಹೇಳ್ತಿದ್ದೀನಿ. ಸೊ ಅದೇ ರೀತಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ನ ಇಲ್ಲಿಗೆ ಕ್ಲೋಸ್ ಮಾಡ್ತಾಯಿದ್ದೀನಿ. ಯಾರಿಗಾರಾದರೂ ಆನ್ಲೈನ್ ಕ್ಲಾಸ್ ಸೇರುವ ಇಚ್ಛೆ ಇದ್ದರೆ, ಸೊ ಡೈಲಿ ನಾವು ಆನ್ಲೈನ್ ಕ್ಲಾಸ್ನ ಮಾಡ್ತೀವಿ. ಸೊ ಇಚ್ಛೆ ಇದ್ದರೆ ನಿಮಗೆ ಆ ಬ್ಯಾಚಲ್ಲಿ ಸೇರಿಸ್ಕೊಳ್ತೀವಿ. ಸೊ ಬಂದು ನನಗೆ ಕಾಲ್ ಮಾಡ್ಬೋದು, ಕಾಂಟ್ಯಾಕ್ಟ್ ಮಾಡ್ಬೋದು. ಅದೇ ರೀತಿ ನಮ್ಮ ಯೂಟ್ಯೂಬ್ ಕ್ಲಾಸಲ್ಲಿ ನೀವು ಜಾಯ್ನ್ ಆಗ್ಬೋದು. ಅಂದರೆ ಟೆಲಿಗ್ರಾಮ್ ಗ್ರೂಪಲ್ಲಿ ಕೂಡ ಜಾಯ್ನ್ ಆಗ್ಬೋದು.
ವಾಟ್ಸಪ್ ಗ್ರೂಪಲ್ಲಿ ಕೂಡ ಜಾಯ್ನ್ ಆಗ್ಬೋದು. ಆಲ್ರೆಡಿ ವಾಟ್ಸಪ್ ಗ್ರೂಪ್ ಇವಾಗ ಫುಲ್ ಆಗಿದೆ. ಟೆಲಿಗ್ರಾಮ್ ಸ್ಟಾರ್ಟ್ ಮಾಡಿದ್ವಿ. ಸೊ ಟೆಲಿಗ್ರಾಮಲ್ಲಿ ಆ್ಯಡ್ ಮಾಡ್ತೀವಿ. ಸೊ ನಿಮ್ಮ ಹತ್ರ ಟೆಲಿಗ್ರಾಮ್ ಇರಲಿಲ್ಲ ಅಂದರೆ ಡೌನ್ಲೋಡ್ ಮಾಡಿಕೊಂಡು ಆ್ಯಡ್ ಆಗ್ಬೋದು. ಅದರಲ್ಲಿ ಎಲ್ಲ ಸಿಲೆಬಸ್ ನೋಟ್ಸ್ ಕಳಿಸ್ತಾ ಇರ್ತೀವಿ. ಇದ್ರ ಬಗ್ಗೆ ಅಪ್ಡೇಟೆಡ್ ಇರುತ್ತೆ. ಅದೇ ರೀತಿ ಬೇರೆ ಸಬ್ಜೆಕ್ಟು ಸಿಲೆಬಸ್ಸು ಅಲ್ಲಿ ಕಳಿಸ್ತಾ ಇರ್ತಾರೆ. ಸೊ ಅದನ್ನು ಕೂಡ ನೀವು ನೋಡ್ಬೋದು. ಇಷ್ಟು ಹೇಳ್ತಾ ಇವತ್ತಿನ ಕ್ಲಾಸ್ ಇಲ್ಲಿಗೆ ಕ್ಲೋಸ್ ಮಾಡ್ತಾಯಿದ್ದೀನಿ. ಧನ್ಯವಾದಗಳು. ಶುಭ ದಿನ.